ನಮಸ್ಕಾರ ಪ್ರಿಯ ವೀಕ್ಷಕರೇ, ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ ಸಾಯನ್. ಇವತ್ತಿನ ದಿನ ಯುಗಾದಿ ಹಬ್ಬ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಯುಗಾದಿ ಹಬ್ಬದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಎಲ್ಲರಲ್ಲೂ ಕೂಡ. ಆದರೆ ಈ ನಮ್ಮ ಸಂಸ್ಕೃತಿಯಲ್ಲಿ ಯುಗಾದಿ ಹಬ್ಬ ಅಂತಂದ್ರೆ ಒಂದು ರೀತಿ ವಿಶೇಷ, ಒಂದು ರೀತಿ ಹೊಸ ವರ್ಷ ಅಂತಲೇ ಹೇಳಬಹುದು. ಈಗ ಯುಗಾದಿ ಹಬ್ಬದಲ್ಲಿ ಯಾವ ರೀತಿಯಾಗಿ ರಾಶಿಗಳ ಫಲಾನುಭವ ಆಗಿದೆ, ಹಾಗೆ ಈ ಯುಗಾದಿ ಹಬ್ಬದಲ್ಲಿ ರಾಶಿಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ನಮ್ಮ ಮೇಲಾಗಿರ್ಬೋದು, ನಮ್ಮ ದೇಶ ರಾಜ್ಯ ಎಲ್ಲದ್ರ ಮೇಲೆ ಯಾವ ರೀತಿ ಬೀರುತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋದಕ್ಕೆ, ಜೊತೆಗೆ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಭಾನುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜ್ ನ್ಯೂಸ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಇನ್ನು ಯುಗಾದಿ ಹಬ್ಬ ಅಂತಂದ್ರೆ ಒಂದು ರೀತಿ ಸಂಭ್ರಮ ಮನೆ ಮಾಡಿರುತ್ತೆ ಎಲ್ಲರಲ್ಲೂ. ಸೊ ಈಗ ಈ ಯುಗಾದಿ ಹಬ್ಬದಲ್ಲಿ ಮೊದಲನೇದಾಗಿ ಈ ರಾಶಿಗಳ ಭವಿಷ್ಯ ಹೇಗಿರುತ್ತೆ, ಯಾವ ರೀತಿ ಜನರ ಮೇಲೆ ಪ್ರಭಾವ ಬೀರುತ್ತೆ, ಮೇಷರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ? ಎಲ್ಲರಿಗೂ ಕೂಡ ನೋಡಿ, ಯುಗಾದಿ ಅಂದಾಗ ಸುಖ ಮತ್ತು ದುಃಖ. ವರ್ಷ ಬಂದಿದ ತಕ್ಷಣ ನಾವೇನು ಮಾಡ್ತೀವಿ, ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಹಂಚ್ತಾ ಹೋಗ್ತೀವಿ. ಹಾಗೆ ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತೆ. ನೋಡಿ, ಮೋಡ ಆಕಾಶದಲ್ಲಿ ಮೋಡ ಬರುತ್ತೆ, ಹೊರಟೋಗುತ್ತೆ, ಮನಸ್ಸಿಗೆ ಯಾವುದೂ ಹಾಕ್ಕೊಳ್ಳಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲ ರಾಶಿಯವರೆಗೂ ನಾನು ಭವಿಷ್ಯ ಹೇಳ್ತಾ ಹೋಗ್ತೀನಿ. ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಗುರು, ಶನಿ, ರಾಹು, ಕೇತುಗಳನ್ನ ತಗೊತೀವಿ. ಹಾಗೆ ನೀವು ಕೂಡ ಸುಖ ದುಃಖವನ್ನು ಎರಡೂ ಸಮಾನವಾಗಿ ತಗೊಳ್ಳುವಂಥದ್ದೇ ಯುಗಾದಿ ಹಬ್ಬದ ಸೂಚನೆ. ಯಾಕೆಂದರೆ ಈಗ ಸಂವತ್ಸರ ಕೂಡ ಚೇಂಜ್ ಆಗ್ತಾ ಇದೆ. ಶ್ರೀ ಪರಾಭವ ನಾಮ ಸಂವತ್ಸರ. ಈಗ ಯುಗಾದಿ ಭವಿಷ್ಯ ಅಂದರೆ ಏನು ಅಂದಾಗ ವರ್ಷ ಭವಿಷ್ಯ. ಇದು ಎಷ್ಟನೇ ತಾರೀಕಿಂದ? 19 ಮಾರ್ಚ್ 2026 ಗುರುವಾರದಿಂದ ಮುಂದಿನ ವರ್ಷ 6 ಏಪ್ರಿಲ್ 2027 ವರ್ಷ ಭವಿಷ್ಯವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲ ಪಂಚಾಂಗ ಶ್ರವಣ ಕೂಡ ಮಾಡಬೇಕು. ಯುಗಾದಿ ಹಬ್ಬದ ದಿನ ಮನೆ ಮುಂದೆ ತೋರಣ ಹಾಕೋದು, ಬಾಳೆ ಎಲೆ ಮತ್ತು ಬೇವು ಇದೆಲ್ಲನೂ ನೀವು ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋದೇ ಯುಗಾದಿ ಹಬ್ಬ. ಹಾಗಾದ್ರೆ ಈಗ ಮೇಷರಾಶಿಗೆ ತಿಳಿಸ್ಬೇಕಾದ್ರೆ ಫಸ್ಟು ಈ ವರ್ಷದ ರಾಜ ಗುರುಗ್ರಹ, ಮಂತ್ರಿ ಕುಜಗ್ರಹ, ಸೇನಾಧಿಪತಿ ಚಂದ್ರಗ್ರಹ. ಹಾಗಾದರೆ ಈ ವರ್ಷ ಹೇಗಿರುತ್ತೆ ಅಂತ ನಾನು ತಿಳಿಸ್ತಾ ಹೋದಾಗ, ರಾಜಗ್ರಹ ಗುರು ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ ಚೆನ್ನಾಗಾಗುತ್ತೆ. ರಾಜರುಗಳು ಕೂಡ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕು ಅನ್ನುವಂತಹ ಮನೋಭಾವನೆ ಇರುತ್ತೆ. ನಾನು ಯೂಟ್ಯೂಬ್ ಚಾನಲಲ್ಲಿ ನಂದರಲ್ಲಿ ಹಾಕಿದಾಗಲೂ ಕೂಡ ಈ ವರ್ಷ ಯುದ್ಧ ಭಯ ಅಂತ ಹೇಳಿದ್ದೆ. ಅದು ಹೇಳಿ ಇನ್ನು ಯುಗಾದಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್, ಇಸ್ರೇಲ್, USA ಇದೆಲ್ಲ ಯುದ್ಧ ನಡೀತಾ ಇದೆ. ಆರಂಭ ಆಗೇ ಹೋಯಿತು. ಯಾಕೆಂದರೆ ಈಗ ಮಂತ್ರಿ ಬಂದು ಕುಜಗ್ರಹ, ಸೇನಾಧಿಪತಿ ಬಂದು ಚಂದ್ರಗ್ರಹ. ಅದರಿಂದ ಏನಾಗುತ್ತೆ, ಅಗ್ನಿ ಅವಘಡಗಳು ಕೂಡ ಸಂಭವಿಸುತ್ತೆ. ಈಗ ಫಸ್ಟು ರಾಶಿ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಈಗ ನೀವು ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಅಂದರೆ ಮೇಷರಾಶಿ. ಹಾಗಾದರೆ ಮೇಷರಾಶಿಯವ್ರಿಗೆಲ್ಲ ತುಂಬ ಕುತೂಹಲ ಇರುತ್ತೆ. ಗುರುಜಿ, ಈ ವರ್ಷ ನಮ್ದು ಹೇಗಿದೆ? 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ಅಂದಾಗ ನಾನು ಮೇಷರಾಶಿನ ಅಂತ ನಿಮ್ಗೆ ಹೆಂಗೆ ಕನ್ಫರ್ಮ್ ಆಗುತ್ತೆ? ನೀವು ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ನೀವು ಜನಿಸಿದರೆ ನೀವೆಲ್ಲ ಮೇಷರಾಶಿ ಜಾತಕರು. ಗುರುಜಿ, ನಮ್ಮ ತಾಯಿ ಒಂದಿನ ಸೋಮವಾರ ಹುಟ್ಟಿದ್ದೀನಿ ಅಂತಾರೆ, ಒಂದಿನ ಮಂಗಳವಾರ ಅಂತಾರೆ, ನನಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಅನ್ನೋವಂಥವ್ರು ನಿಮ್ಮ ನಾಮ ನಕ್ಷತ್ರದಿಂದನೂ ಕೂಡ ನೀವು ರಾಶಿ ಭವಿಷ್ಯವನ್ನು ತಿಳ್ಕೊಬೋದು. ಹಾಗಾದರೆ ನಿಮ್ಮ ಹೆಸರು ಚು ಅಕ್ಷರದಿಂದ ಆರಂಭ ಆದರೆ, ಅಥವಾ ಚೆ ಅಕ್ಷರದಿಂದ ಆರಂಭ ಆದರೆ, ಚು ಅಕ್ಷರದಿಂದ ಆರಂಭ ಆದರೆ, ಲಾ, ಲಿ, ಲು, ಲೇ, ಲೋ, ಆ ಅಂದಿದ ತಕ್ಷಣ ಅಂಬಿಕಾ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಲಾ ಅಂದಿದ ತಕ್ಷಣ ಲಲಿತಾ, ಲಿ ಅಂದಿದ ತಕ್ಷಣ ಲೀಲಾ, ಲೋ ಅಂದಿದ ತಕ್ಷಣ ಲೋಕೇಶ್. ಈ ಥರ ನಿಮ್ಮ ಹೆಸರು ಯಾವ ರೀತಿಯಲ್ಲಿ ಆರಂಭ ಆಗುತ್ತೋ ಅದರ ಅನುಸಾರ ನೀವೇನು ಮಾಡ್ಬೋದು, ನಿಮ್ಮ ರಾಶಿ ಭವಿಷ್ಯವನ್ನು ನೀವು ತಿಳ್ಕೊಬೋದು. ಹಾಗಾದರೆ ಗುರುಜಿ, ಇದು ನಮ್ಗೆ ತಿಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ, ಫೇಸ್ ರೀಡಿಂಗ್ ಅಂತೀವಿ ಇಂಗ್ಲೀಷಲ್ಲಿ. ಹಸ್ತ ಸಾಮುದ್ರಿಕಾ ಶಾಸ್ತ್ರವನ್ನು ಪಾಮಿಸ್ಟ್ರಿ ಅಂತ ಹೇಳಾಗುತ್ತೆ. ಅದ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಯಾಕೆಂದರೆ ನಮ್ಮನ್ನೆಲ್ಲ ಆಳ್ತಾ ಇರುವಂಥದ್ದು ಗ್ರಹಗಳು ಅಲ್ವಾ. ನಾವೆಲ್ಲ ಗ್ರಹಾಧೀನಂ ಜಗತ್ತಂತೀವಿ. ನಾವೆಲ್ಲ ಗ್ರಹಗಳ ಅಂಡರ್ ಕಂಟ್ರೋಲಲ್ಲಿದ್ದೀವಿ. ನೀವೆಲ್ಲ ಹೇಳ್ಬೋದು, ಗುರುಜಿ ಚಂದ್ರ ಎಷ್ಟೋ ದೂರ ಇದ್ದಾನೆ, ನಮ್ಮ ಮೇಲೆ ಪ್ರಭಾವ ಬೀರುತ್ತಾ? ಖಂಡಿತವಾಗ್ಲೂ ಪ್ರಭಾವ ಬೀರುತ್ತೆ. ಯಾಕೆ ಅಂದರೆ ಚಂದ್ರ ಎಷ್ಟೋ ದೂರದಲ್ಲಿದ್ದಾಗ ಸಮುದ್ರದಲ್ಲಿ ಅಥವಾ ನದಿಗಳಲ್ಲಿ
ಏರುಪೇರುಗಳು ವೇವ್ಸು ಜಾಸ್ತಿ ಆಗುತ್ತೆ. ಅಷ್ಟು ದೂರದಲ್ಲಿರುವಂತಹ ಚಂದ್ರ ನದಿ ಮತ್ತು ಸಮುದ್ರದ ಮೇಲೆ ಪ್ರಭಾವ ಬೀರ್ತಾನೆ ಅಂದಾಗ ನಮ್ಮ ಶರೀರದಲ್ಲಿ 70% ಜಲ ಇರಬೇಕಾದ್ರೆ ಚಂದ್ರನ ಪ್ರಭಾವ ಬೀಳಲ್ವಾ? ಹಾಗೆ ಗ್ರಹಗಳು ದೇಶದ ಮೇಲೆ, ರಾಶಿಗಳ ಮೇಲೆ, ಪ್ರಾಣಿ ಪಕ್ಷಿಗಳಿಗೆ ಇನ್ನೂ ಮೊದಲೇ ಗೊತ್ತಾಗುತ್ತೆ. ಆದ್ದರಿಂದ ಈಗ ನಿಮ್ಮ ರಾಶಿ ಭವಿಷ್ಯವನ್ನು ಈಗ ತಗೊಳ್ತಾ ಹೋಗ್ತೀನಿ. ಈಗ ನಾನು ಹೇಳಿದೆ ನಿಮ್ಮದು ರಾಶಿ ಭವಿಷ್ಯ ಮೇಷರಾಶಿ. ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈಗ ನಿಮಗಾಗಲೇ 7.5 ನಡೀತಾ ಇದೆ. ಶನಿ ಈಗ ಮೀನ ರಾಶಿಯಲ್ಲಿ ಇದ್ದಾನೆ. ಹಾಗಾದರೆ ಮಾನಸಿಕ ಒತ್ತಡ ಇರುತ್ತೆ. ಹಾಗಾದರೆ ನನಗೆ ಈ ವರ್ಷ ಯಾವಾಗ ಒಳ್ಳೆ ಟೈಮು? ನೀವೆಲ್ಲ ಪೇಪರು ಪೆನ್ ಇದ್ದರೆ ಬರ್ಕೊಳ್ಳಿ. ಈ ವರ್ಷ ನಮಗೆ ಯಾವಾಗ ಗುರುಬಲ ಬರುತ್ತೆ. ಗುರುಬಲ ಯಾಕೆ ನೋಡ್ತೀವಿ? ಮನೆಯಲ್ಲಿ ನಡಿಬೇಕಾದಂತಹ ಶುಭ ಕಾರ್ಯಗಳು, ಶುಭ ಸಮಾರಂಭಗಳು, ಗುರು ಪ್ರವೇಶ ನಡೆಸಬೇಕು, ಮಕ್ಕಳಿಗೆ ಉಪನಯನ ಮಾಡಬೇಕು. ಇದೆಲ್ಲ ಮಾಡಬೇಕಾದ್ರೆ ಗುರುಬಲ ಭಾಳ ಮುಖ್ಯವಾಗಿರುತ್ತೆ. ಅದರಲ್ಲಿ ಈಗ 7.5 ಬೇರೆ. ವರ್ಷ ಭವಿಷ್ಯದಲ್ಲಿ ನಾನು ಹೇಳಿದಾಗೆ ನಿಮಗೆ ಗುರು, ಶನಿ, ರಾಹು, ಕೇತುವನ್ನು ತಗೊಂಡು ನಿಮಗೆ ವರ್ಷ ಭವಿಷ್ಯವನ್ನು ತಿಳಿಸ್ತೀನಿ. ತಿಂಗಳ ಭವಿಷ್ಯದಲ್ಲಿ ಶುಕ್ರ, ಬುಧ ಮತ್ತು ಮಂಗಳ ಗ್ರಹ, ಚಂದ್ರ ಇವರೆಲ್ಲ ಭಾಳ ಬೇಗ ಗೋಚಾರ ಆಗುವಂಥ ಗ್ರಹಗಳು, ಸಂಚರಿಸ್ಬಿಡ್ತಾರೆ ಬೇಗ ಬೇಗ. ಇವರು ಶನಿ ಬಹಳ ದೀರ್ಘಕಾಲ ಸಂಚಾರ ಮಾಡುವಂಥ ಗ್ರಹ, ಅಂದರೆ 2.5 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗ್ತಾನೆ. ಹಾಗೆ ರಾಹುಕೇತುಗಳು 1.5 ವರ್ಷ, ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಬೇಕಾದ್ರೆ ತಗೊಳ್ಳುವಂತಹ ಸಮಯ ಬಂದು 1 ವರ್ಷ. ಆದರೆ ಈಗ ಗುರು ಅತಿಚಾರಿಯಾಗಿರೋದ್ರಿಂದ ಈ ವರ್ಷ 3 ರಾಶಿಗಳನ್ನು ಸಂಚಾರ ಮಾಡ್ತಾನೆ. ಮಿಥುನ್ ರಾಶಿ, ಕಟಕ ರಾಶಿ, ಸಿಂಹ ರಾಶಿ. ಹಾಗಾದರೆ ಈಗ 7.5 ನಡೀತಾ ಇರೋದ್ರಿಂದ ಮೇಷರಾಶಿ ಜಾತಕರಿಗೆ ಮಾನಸಿಕವಾಗಿ ಒತ್ತಡ ಇರುತ್ತೆ. ನಾವೇನು ಬೇಕು ಅಂದ್ಕೊತೀವೋ ಅದೆಲ್ಲ ಪ್ರಾಪ್ತಿಯಾಗೋದಕ್ಕೆ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳನ್ನ ನೀವು ಪಡ್ತೀರಾ, ಆಗೋಗ್ಬಿಡುತ್ತೆ. ಯಾಕೆಂದರೆ ರಾಹು ಲಾಭಸ್ಥಾನದಲ್ಲಿದ್ದಾನೆ. ಸ್ನೇಹಿತರಿಂದ ಲಾಭ ಆಗಿಬಿಡುತ್ತೆ ಅಂದ್ಕೊತೀರಾ. ಕೊನೆಗೆ ಹೋದರೆ ಏನಾಗುತ್ತೆ? ಅಲ್ಲಿ ಏನೂ ಆಗಿರಲ್ಲ. ನಿಮಗೆ ಲಾಭ ನೀವು ಪಡಿಬೇಕಾದ್ರೆ ಅನ್ಯ ಜಾತಿ, ಅನ್ಯ ಧರ್ಮದವರಿಂದ ನಿಮಗೆ ಲಾಭ ಆಗುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ. ಹಾಗಾದರೆ ನಿಮಗೆ ಗುರುಬಲ ಯಾವಾಗ ಆರಂಭ ಆಗುತ್ತೆ ಅಂದರೆ ಈ ವರ್ಷ 31/10/2026 ನಂತರ ಗುರು ನಿಮಗೆ ಪಂಚಮ ಗುರು ಸ್ಟಾರ್ಟ್ ಆದಮೇಲೆ ಈ ವರ್ಷ ಅಕ್ಟೋಬರ್ವರೆಗೂ ನೀವು ಸ್ವಲ್ಪ ಕಾಯಬೇಕು. ಆಮೇಲೆ ಗುರುಬಲ ಆರಂಭ ಆದಮೇಲೆ ನೀವೆಲ್ಲೆಲ್ಲಿ ಹಣ ಹೂಡಿಕೆ ಮಾಡ್ತೀರಿ ಅಲ್ಲಿ ನಿಮಗೆ ಧನ ಲಾಭ ಆಗುತ್ತೆ. ಕೆಲವರಿಗೆ ಮ್ಯಾಚ್ ಫಿಕ್ಸಿಂಗ್ ಅಂತ ಇರುತ್ತೆ, ಹಾರ್ಸ್ ರೈಡಿಂಗ್ ಇರುತ್ತೆ, ಕೆಲವರು ಜೂಜಾಟ ಆಡ್ತಾರೆ, ಕೆಲವರು ಕೇರಳದಲ್ಲಿ ಈಗಲೂ ಕೂಡ ಲಾಟ್ರಿ ಸಿಸ್ಟಮ್ ಇದೆ, ಅಲ್ಲೆಲ್ಲ ಹಣ ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತಾ? ಅದಕ್ಕೆ ನೀವು ವೆಯ್ಟ್ ಮಾಡಬೇಕು. 31/10/2026 ನಂತರ ನಿಮಗೆ ಗುರುಬಲ ಆರಂಭ ಆದಾಗ ಮಕ್ಕಳ ಅಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ವೃತ್ತಿಯಲ್ಲೂ ಕೂಡ ಅನುಕೂಲತೆಗಳು ಮೇಷರಾಶಿ ಜಾತಕರಿಗೆ ಈ ವರ್ಷ ಕಂಡು ಬರ್ತಾ ಇದೆ. ಅಲ್ಲಿವರೆಗೂ ನಿಮಗೆ ಸಂಕಷ್ಟಗಳಿದ್ದೇ ಇರುತ್ತೆ, ಮಾನಸಿಕ ಒತ್ತಡ ಇದ್ದೇ ಇರುತ್ತೆ, ತಾಯಿಗೆ ಅನಾರೋಗ್ಯ ಉಂಟಾಗುತ್ತೆ. ಅದಕ್ಕೆ ಬಹಳ ಜಾಗ್ರತೆಯನ್ನು ವಹಿಸಿ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬೇಕು ಮೇಷರಾಶಿ ಜಾತಕರು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನಿಮಗೆ ಭಾಗ್ಯಾಧಿಪತಿ ಗುರು ಆಗಿರೋದ್ರಿಂದ ಗುರುಗಳ ಸ್ಮರಣೆ ಮಾಡುವಂಥದ್ದು, ಅಥವಾ ಅರಳಿ ವೃಕ್ಷದ ಕೆಳಗಡೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯೋದಯ ಸಮಯಕ್ಕೆ ಕರೆಕ್ಟಾಗಿ ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನೆಗಳು ಮಾಡಿಕೊಂಡು ಅರಳಿ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡಿ. ಎಷ್ಟು ನೀವು ಧ್ಯಾನ ಮಾಡ್ತಾ ಹೋಗ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮಗೆ ಶುಭ ದಿಕ್ಕು ಏನಾದರೂ ಒಂದು ಒಳ್ಳೆಯ ಕೆಲಸಗಳಿಗೆ ಹೋಗಬೇಕು. ಈ ವರ್ಷ ಯಾವ ದಿಕ್ಕಿಗೆ ಹೋದರೆ ಒಳ್ಳೆಯದು ಅಂದಾಗ ನಿಮ್ಮ ಮನೆ ಯಾವುದೇ ದಿಕ್ಕಿನಲ್ಲಿರಲಿ, ನೀವೇನು ಮಾಡಿ ಅಂದರೆ ದಕ್ಷಿಣ ದಿಕ್ಕಿಗೆ ತಿರುಗಿ ಆಮೇಲೆ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ನಿಮಗೆ ಶುಭ ದಿನಾಂಕಗಳು ಯಾವುದು ಈ ವರ್ಷ ಅಂದಾಗ 1ನೇ ತಾರೀಕು ಅಥವಾ 1ನೇ ನಂಬರು ಅಥವಾ 10, 17 ಇದು ನಿಮಗೆ ಶುಭ ಸಂಖ್ಯೆಯನ್ನು ತಂದುಕೊಡುತ್ತೆ. ಲಾಟ್ರಿ ತಗೋಬೇಕಾಗಿರೋರು, ಮೊಬೈಲ್ ತಗೋಬೇಕಾಗಿರೋರು ಸಂಖ್ಯಾಶಾಸ್ತ್ರದ ಪ್ರಕಾರನೂ ಕೂಡ ನೀವು ತಿಳ್ಕೊಬೋದು. ಇನ್ನು ನಿಮಗೆ ಶುಭ ವರ್ಣ, ಎಲ್ಲಾದರೂ ಒಂದು ಕಡೆ ಒಳ್ಳೆ ಕೆಲಸಕ್ಕೆ ಹೋಗಬೇಕು, ನಾನು ಯಾವ ಬಟ್ಟೆ ಹಾಕ್ಕೊಂಡು ಹೋದರೆ ಸಕ್ಸಸ್ ಆಗುತ್ತೆ, ಗುರುಜಿ ನಾನು ಈ ವರ್ಷ ಇಂಟ್ರೂ ಇದೆ, ನಾನು ಯಾವ ಬಣ್ಣ ಹಾಕ್ಕೊಂಡು ಹೋಗಬೇಕು ಅಂದಾಗ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣ ನೀವು ಹಾಕ್ಕೊಂಡು ಹೋದರೆ ನಿಮ್ಮ ಖಂಡಿತವಾಗ್ಲೂ ಈ ವರ್ಷ ಸಕ್ಸಸ್ ಅನ್ನೋದು ಆಗುತ್ತೆ. ಆದರೆ ನಿಮ್ಮ ಮನೋಬಲವನ್ನು ನೀವು ಕಮ್ಮಿ ಮಾಡ್ಕೋಬಾರ್ದು. ಗುರುಗಳೇ, ಇನ್ನು ವೃಷಭ ರಾಶಿ ಬಗ್ಗೆ ಹೇಳೋದಾದರೆ ಈಗ ರಾಶಿಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ.
ಈಗ ವೃಷಭ ರಾಶಿಯವರು ಕಾಯ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ವೃಷಭ ರಾಶಿ ಅಂದಿದ ತಕ್ಷಣವೇ ಗುರುಜಿ ನನಗೆ ರಾಶಿ ಗೊತ್ತಿಲ್ಲ ಅನ್ನೋವಂಥವ್ರು, ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ನೀವು ದೇವಸ್ಥಾನದಲ್ಲಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನಿಮ್ಮ ನಕ್ಷತ್ರಗಳನ್ನ ತಿಳಿಸ್ತೀರಿ, ನಿಮ್ಮ ಗೋತ್ರಗಳನ್ನ ತಿಳಿಸ್ತೀರಿ. ಈಗ ವೃಷಭ ರಾಶಿಯಾಗಿದ್ದರೆ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಆಗಿದ್ದರೆ ನೀವು ವೃಷಭ ರಾಶಿ. ಮತ್ತು ರೋಹಿಣಿ ನಕ್ಷತ್ರ ಯಾವುದೇ ಪಾದ ಆಗಿರಲಿ 1, 2, 3, 4 ನೀವು ವೃಷಭ ರಾಶಿ. ಆಮೇಲೆ ಮೃಗಶಿರ ನಕ್ಷತ್ರ 1, 2ನೇ ಪಾದ ಆಗಿದ್ದರೆ ನೀವೆಲ್ಲ ವೃಷಭ ರಾಶಿ ಜಾತಕರು. ಗುರುಜಿ ನಂಗೆ ಜನ್ಮ ನಕ್ಷತ್ರನೇ ಗೊತ್ತಿಲ್ಲ ಅನ್ನೋವಂಥವ್ರು ಈ ಅಕ್ಷರ ನೋಡಿ, ನಮ್ಮ ಆ್ಯಂಕರ್ ಹೆಸರು ಕೂಡ ಈ ಅಕ್ಷರದಿಂದನೇ ಆರಂಭ ಆಗುತ್ತೆ, ಇಂಚರ. ನೀವು ಆವಾಗ ವೃಷಭ ರಾಶಿ. ಉ ಅಕ್ಷರ ಉಮೇಶ್ ಅಂತ ಇರ್ಬೋದು, ಅಥವಾ ವಾ ಅಕ್ಷರ ವನಿತಾ, ವೀಣಾ ವಿ ಅಕ್ಷರ, ಉ ವೆಂಕಟೇಶ್ ವೇ ಅಕ್ಷರ. ಈ ಥರ ಅಕ್ಷರದಿಂದ ನಿಮ್ಮ ಹೆಸರು ಏನಾದರೂ ಆರಂಭ ಆದರೆ ನೀವೆಲ್ಲ ವೃಷಭ ರಾಶಿ ಜಾತಕರು. ಹಾಗಾದರೆ ಈಗ ವೃಷಭ ರಾಶಿ ಜಾತಕರಿಗೆ ಈ ಸಂವತ್ಸರ ಅಂದಾಗ ಯಾವುದು? ಶ್ರೀ ಪರಾಭವ ನಾಮ ಸಂವತ್ಸರ ಹೇಗಿದೆ ಅಂತ ನೀವು ನೋಡಿದಾಗ ನಿಮಗೀಗ ಗುರುಬಲ ನಡೀತಾ ಇದೆ. ಗುರುಬಲ ಅಂದಾಗ ನಿಮಗೇನಾಗಿರುತ್ತೆ? ಮಾತನಾಡುವ ಸಾಮರ್ಥ್ಯ ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಮಗೆಲ್ಲನೂ ನೋಡಿ, ಆ್ಯಂಕರ್ ಅಂದಾಗ ಅವರು ಮಾತನಾಡುವಂಥ ಸಾಮರ್ಥ್ಯ ಇರುತ್ತೆ. ಭಾಷಣಗಾರರು ಇರ್ಬೋದು, ಸಂಗೀತಗಾರರು ಇರ್ಬೋದು, ಇವರೆಲ್ಲ ಮಾತಾಡುವಂಥವ್ರು. ಟಿ ವಿಲಿ ಆ್ಯಂಕರ್ಸ್ ಆಗಿರ್ಬೋದು, ಆಮೇಲೆ ಬರಹಗಾರರು ರೈಟರ್ಸ್ ಇರ್ಬೋದು, ಅಂಥವ್ರಿಗೆಲ್ಲ ಬಹಳ ಉತ್ತಮವಾದ ಕಾಲ. ಡಾಕ್ಟರ್ಗಳಲ್ಲಿ ಕೇಳಿದಾಗ ಕಾಸ್ಮೆಟಿಕ್ಸ್, ಮುಖಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ಗಳು, ಈಗೆಲ್ಲ ಫ್ಯಾಷನ್ ಟೆಕ್ನಾಲಜಿ ತುಂಬ ಹೆಚ್ಚಾಗಿರೋದ್ರಿಂದ ಮುಖ ಏನಾಗ್ತಾರೆ, ಸ್ಕಿನ್ನಿಗೆ ಸಂಬಂಧಪಟ್ಟಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳು, ENT ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಬಹಳ ಈ ವರ್ಷ ತುಂಬ ಟೈಮ್ ಚೆನ್ನಾಗಿದೆ. ಎಲ್ಲಿವರೆಗೂ ಟೈಮ್ ಚೆನ್ನಾಗಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ 1 ಜೂನ್ 2026ವರೆಗೂ ಗುರುಬಲ ಇದೆ. ಗುರು ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ನಿಮಗೆ ವೃಷಭ ರಾಶಿ ಜಾತಕರಿಗೆ ಗುರು ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ, ಅಂದರೆ ಧನ ಲಾಭ ಯೋಗ ಉಂಟಾಗುತ್ತೆ. ಲಾಭಾಧಿಪತಿ ನಿಮ್ಮ ಧನಸ್ಥಾನಕ್ಕೆ ಬಂದಾಗ ಕುಟುಂಬ ವೃದ್ಧಿ, ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಉಂಟಾಗುತ್ತೆ. ಅದಕ್ಕೆ ಯೋಗ ಬಂದಾಗ ಮದುವೆ ಆಗಬೇಕು. ಕೆಲವರೆಲ್ಲ ಬಂದು ಕೇಳ್ತೀರಾ, ಗುರುಜಿ ಆವಾಗೆಲ್ಲ ಒಳ್ಳೆ ನನಗೆ ವರ ಬಂದಿತ್ತು ಅಥವಾ ಒಳ್ಳೆ ವಧು ಬಂದಿತ್ತು, ಟೈಮ್ ಚೆನ್ನಾಗಿಲ್ದಾಗ ಬಂದು ಆಮೇಲೆ ಇವಾಗ ಯಾವುದೂ ಒಳ್ಳೆ ಬರ್ತಾನೇ ಇಲ್ಲ ನನಗೆ, ಯಾವಾಗ ವಿವಾಹ ಆಗುತ್ತೆ ಅಂತ ಕೇಳ್ತೀರಿ. ಅದಕ್ಕೆ ನಿಮ್ಮ ಜಾತಕಗಳನ್ನ ನೀವು ನನಗೆ ತೋರಿಸಿದ್ರೆ ನಿಮಗೆ ಎಂತಹ ಸಂಗಾತಿ ಸಿಗ್ತಾರೆ, ಯಾವ ದಿಕ್ಕಿನಿಂದ ಬರ್ತಾರೆ, ಆಗ ನಿಮಗೆ ಯಾವ ಟೈಮ್ ಚೆನ್ನಾಗಿದೆ ಅಂತ ನಾನು ನೋಡಿ ತಿಳಿಸಿ ವಿವಾಹಗಳಾಗಬೇಕು. ಯಾಕೆಂದರೆ ವಿವಾಹ ಆಗಿದ ತಕ್ಷಣ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲೂ ಡೈವರ್ಸ್ ಅನ್ನೋದು ಇಲ್ಲ. ಈಗ ಎಲ್ಲ ಕಡೆ ಡೈವರ್ಸು, ವಿಚ್ಛೇದನ ತುಂಬ ನಡೀತಾ ಇದೆ. ಆದ್ದರಿಂದ ವಿವಾಹದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಯಾವುದೇ ರಾಶಿಯವರಾಗಿರಲಿ. ಈಗ ವೃಷಭ ರಾಶಿಯವರಿಗೆ ಧನಲಾಭ, ಗುರುಗೆ ದೃಷ್ಟಿ ಇದೆ, ಪಂಚಮ ದೃಷ್ಟಿ. ನಿಮಗೇನಾದ್ರು ಕಾಯಿಲೆಗಳಿದ್ರೆ ವಾಸಿಯಾಗುತ್ತೆ, ಋಣಬಾಧೆಗಳಿದ್ರೆ, ಸಾಲಗಳಿದೆ ಗುರುಜಿ ಸಾಲ ತೀರುತ್ತೆ, ಏನೋ ದೀರ್ಘಾವಧಿಯಿಂದ ಏನೋ ರೋಗಗಳಿದೆ, ಕಾಯಿಲೆಗಳು ವಾಸಿಯಾಗುತ್ತಾ, ದುಡ್ಡಿದ್ದಾಗ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಒಳ್ಳೆ ಡಾಕ್ಟ್ರ್ ಸಿಗಬೇಕು. ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಒಳ್ಳೆ ಡಾಕ್ಟ್ರ್ ಇಲ್ಲ ಅಂದಾಗ ಡಾಕ್ಟ್ರಿಗೆ ಐಡೆಂಟಿಫೈಯೇ ಮಾಡೋಕ್ಕಾಗಲ್ಲ ಕೆಲವು ರೋಗಗಳನ್ನು. ಅಂತಹ ಸಮಸ್ಯೆಗಳೇನೇ ಇದ್ದರೂ ಕೂಡ ಅದೆಲ್ಲ ಜೂನ್ 2026 ಒಳಗಡೆ ನೀವೇನೇನು ಕೆಲಸ ಕಾರ್ಯಗಳನ್ನ ಒಳ್ಳೇದು ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೋಬೇಕು. ಅದಾದ ಮೇಲೆ ಮತ್ತೆ ನಿಮ್ಮ ಸಮಯ ಅನ್ನೋದು ಬದಲಾವಣೆ ಆಗುತ್ತೆ. ಕಾಲೈ ತಸ್ಮೈ ನಮಃ ಅಂತೀವಿ. ನಮ್ಮ ಕಾಲ, ನಮ್ಮ ಸಮಯ ಅನ್ನೋದು ಬದಲಾವಣೆ ಆಗುತ್ತೆ. ಗ್ರಹಗಳು ಹೇಗೆ ಬದಲಾವಣೆ ಆಗ್ತಾರೋ ಹಾಗೆ ನಮ್ಮ ಸಮಯ ಕೂಡ ಬದಲಾವಣೆ ಆಗುತ್ತೆ. ಈಗ ಶನಿ ನಿಮಗೆ ಯೋಗಾಧಿಪತಿ. ಶನಿ ನಿಮಗೆ 9ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿಯಾಗಿ ಏಕಾದಶ ಸ್ಥಾನ 11ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗದಿಂದ ಲಾಭ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಗೌರವ, ಲಾಭ ಮತ್ತು ಅದೃಷ್ಟ. ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿಂದ ನಿಮಗೆ ಅದೃಷ್ಟನೂ ಬರುತ್ತೆ. ಜಾಬ್ ಚೇಂಜ್ ಮಾಡ್ಕೊಳ್ಳೋರು, ಒಳ್ಳೊಳ್ಳೆ ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯೋಗ ಕೂಡ ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಅದಾದ ಮೇಲೆ ಜೂನ್ 2026 ನಂತರ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಯಾವ ವಿಷಯದಲ್ಲಿ? ಸೋದರ ಸೋದರಿಯರ ಜೊತೆಗೆ ತೊಂದರೆಗಳಾಗ್ಬೋದು, ನೆರೆಹೊರೆಯವರ ಜೊತೆಗೆ ವ್ಯತ್ಯಾಸಗಳಾಗ್ಬೋದು, ತಾವು ಮಾಡ್ತಿರುವಂತಹ ಕೆಲಸ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ
ಅಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಗೃಹದಲ್ಲಿ ಕಲಹಗಳ ಆರಂಭ ಆಗುತ್ತೆ. ವಾಹನಗಳಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಈ ವರ್ಷ ನಿಮಗೇನಾದರೂ ಶುಭ ಸಂಖ್ಯೆ, ಏನಾದರೂ ನೀವು ಲಾಟ್ರಿ ತಗೋಬೇಕು ಅಥವಾ ಏನೋ ಒಂದು ಶುಭ ಕಾರ್ಯಗಳು ಮಾಡಬೇಕು, ಯಾವ ಸಮಯ ಟೈಮು ನಂಬರ್ ಯಾವುದು ಅಂದಾಗ ಸಂಖ್ಯಾಶಾಸ್ತ್ರದ ಪ್ರಕಾರ 5, 6 ಮತ್ತು 8 ಇದು ನಿಮಗೆ ಶುಭ ಫಲಗಳನ್ನ ಕೊಡುತ್ತೆ. ನೀವು ಯಾವುದೇ ಒಂದು ಶುಭ ಕೆಲಸಗಳಿಗೆ ಹೋಗಬೇಕಾದ್ರೆ ದಿಕ್ಕುಗಳಲ್ಲಿ ಅಷ್ಟ ದಿಕ್ಕುಗಳು ಅಂತೀವಿ. ಆಗ್ನೇಯ ದಿಕ್ಕು, ನಿಮ್ಮ ಮನೆ ಯಾವುದೇ ಬಾಗಿಲಿರಲಿ, ನೀವು ಹೊರಗಡೆ ಹೋಗಬೇಕಾದ್ರೆ ಫಸ್ಟು ಹೆಜ್ಜೆ ಆಗ್ನೇಯ ದಿಕ್ಕಿಗೆ, ಮನೆಯಿಂದ ಬಾಗಿಲು ಹೊರಗಡೆ ಹೋದ್ಮೇಲೆ ಆಗ್ನೇಯ ದಿಕ್ಕಿಗೆ ಕಾಲಿಟ್ಟು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋದಾಗ ನಿಮ್ಮ ಕೆಲಸ ಕಾರ್ಯಗಳು ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಂಗಾರೆ ಯಾವ ಬಟ್ಟೆ ಹಾಕ್ಕೊಂಡು ಹೋಗೋದು? ವೃಷಭ ರಾಶಿ ಜಾತಕರು ಬಿಳಿ ಡ್ರೆಸ್ಸು ಅಥವಾ ಹಸಿರು ಅಥವಾ ಕಪ್ಪು ಅಂದರೆ ತುಂಬ ಕೆಟ್ಟದು ಅಂದರೆ ಕಪ್ಪು ಕಲರ್ ಇರಲೇಬಾರ್ದಾ? ಆ ಥರ ಏನಿಲ್ಲ. ಕೆಲವು ರಾಶಿ ಜಾತಕರಿಗೆ ಕಪ್ಪು ಬಣ್ಣನೂ ಕೂಡ ಚೆನ್ನಾಗಿ ಆಗಿಬರುತ್ತೆ. ಅಂಥದ್ರಲ್ಲಿ ವೃಷಭ ರಾಶಿ ಜಾತಕರಿಗೆ ಕಪ್ಪು ಕಲರು ಕೂಡ ಒಳ್ಳೆ ಫಲವನ್ನು ಪ್ರಾಪ್ತಿ ಮಾಡುತ್ತೆ. ಅದರಲ್ಲೂ ಶನಿ ಈ ವರ್ಷ ಲಾಭಸ್ಥಾನದಲ್ಲಿರೋದ್ರಿಂದ, ಈ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನೀವು ಕಪ್ಪು ಬಟ್ಟೆನೂ ಕೂಡ ಈ ವರ್ಷ ಹಾಕ್ಕೋಬೋದು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಗಳೇ. ಇನ್ನು ಪ್ರಿಯ ವೀಕ್ಷಕರೇ, ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಯಾರು ಚಾನಲ್ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಪ್ರಾಪ್ತಿಯಾಗಲಿ. ಆದರೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅಂತ ರಾಜ್ ನ್ಯೂಸಿಂದ ಕೇಳ್ತಾ ಇರೋದ್ರಿಂದ ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕಾಗತ್ತೆ. ನೀವು ಮಿಥುನ ರಾಶಿ ಜಾತಕರು ಅಂದಾಗ ನಿಮ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರ 3, 4, ಆರಿದ್ರ ನಕ್ಷತ್ರ 1, 2, 3, 4ನೇ ಪಾದ ಆಗಿದ್ದರೆ ಅಥವಾ ಪುನರ್ವಸು ನಕ್ಷತ್ರ 1, 2ನೇ ಪಾದ ಆಗಿದ್ದರೆ ನೀವೆಲ್ಲ ಮಿಥುನ ರಾಶಿ ಜಾತಕರು. ಹಾಗಾದರೆ ಗುರುಜಿ, ನನಗೆ ನಕ್ಷತ್ರ ಗೊತ್ತಿಲ್ಲ, ನನ್ನ ಹೆಸರಿನಿಂದನೇ ನಾನು ತಿಳ್ಕೋಬೇಕು ಅಂದಾಗ ನಿಮ್ಮ ಹೆಸರು ಆರಂಭ ಕ ಅಕ್ಷರ ಕವಿತಾ ಅಂತ ಇರ್ಬೋದು, ಕಿ ಅಕ್ಷರ ಕೀರ್ತಿ ಅಂತ ಇರ್ಬೋದು, ಕು ಅಕ್ಷರ ಕುಸುಮ ಅಂತ ಬರ್ಬೋದು, ಘ ಚ ಕೆ ಕೆಂಪೇಗೌಡ ಅಲ್ವಾ, ಬೆಂಗಳೂರನ್ನು ಕಟ್ಟಿದವರು, ಆ ಥರ ಕು ಅಕ್ಷರ, ಹ ಅಕ್ಷರ ಹರಿಣಿ, ಹರ್ಷಿತ, ಈ ಥರ ಹೆಸರುಗಳಿಂದ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ಮಿಥುನ ರಾಶಿ ಜಾತಕರು. ಈಗ ಮಿಥುನ ರಾಶಿ ಜಾತಕರಿಗೆ ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ, ವರ್ಷ ಭವಿಷ್ಯದಲ್ಲಿ ಗುರು, ಶನಿ, ರಾಹು, ಕೇತುವನ್ನು ತಗೋಬೇಕು. ಹಾಗಾದರೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಅನೇಕ ಸಮಸ್ಯೆಗಳನ್ನು ಆಗಲೇ ಎದುರಿಸ್ಬಿಟ್ಟಿದ್ದೀರ. ಕಾಯ್ತಾ ಇದ್ದೀರಾ, ಗುರುಜಿ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ದಯವಿಟ್ಟು ತಿಳಿಸಿ. ಯಾಕೆಂದರೆ ತುಂಬ ಗುರು ದೈವ ಅಂತೀವಿ, ಗುರು ಕೆಟ್ಟದ್ದು ಮಾಡಲ್ಲ, ಗುರು ಏನೋ ಕೆಟ್ಟದ್ದು ಮಾಡ್ದ ಅಂದರೆ ಅವನು ಪಾಪರಾಗ್ಬಿಡ್ತಾನೆ ಅಂತೀವಿ. ಹಾಗಾದ್ರೆ ಏನಕ್ಕೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು? ನೋಡಿ, ಪರಾಭವ ನಾಮ ಸಂವತ್ಸರ ಅಂದರೆ ಟ್ರಾನ್ಸ್ಫರ್ಮೇಷನ್, ಪರಿವರ್ತನೆ. ಈಗ ನಿಮ್ಮ ಜನ್ಮ ರಾಶಿಗೆ ಗುರು ಬಂದಿದ್ದಾನೆ ಅಂದರೆ ನಿಮ್ಮನ್ನು ಚೇಂಜ್ ಮಾಡೋಕ್ಕೋಸ್ಕರ. ಶ್ರೀರಾಮ ಅಂದಾಗ ನಾವೇನಂತೀವಿ? ಪುರುಷೋತ್ತಮ, ದೇವಮಾನವ ಅಂತೀವಿ. ಈ ಭೂಮಿ ಮೇಲೆ ಬಂದಮೇಲೆ ಯಾವುದೇ ದೇವರು ಬರಲಿ, ಯಾರೇ ಜನ್ಮ ಪಡೀಲಿ, ಗ್ರಹಗಳ ಅಂಡರ್ ಕಂಟ್ರೋಲಲ್ಲಿ ಬರ್ತಾರೆ. ಶ್ರೀರಾಮನ ಜನ್ಮ ಜಾತಕದಲ್ಲಿ ಜನ್ಮ ರಾಶಿ ಮೇಲೆ ಗುರು ಬಂದಾಗ ಅಷ್ಟು ವೈಭವ, ಸಂಪತ್ತು, ರಾಜ ವೈಭವ ಎಲ್ಲವನ್ನು ತ್ಯಾಗ ಮಾಡಿ ತಂದೆಯ ಮಾತನ್ನು, ತಾಯಿಯ ಮಾತನ್ನು ಕೇಳಬೇಕು ಅಂತ ಕಾಡಿಗೆ ಹೋಗಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗೆ ಮಿಥುನ ರಾಶಿಯರಿಗೆ ಜನ್ಮ ಗುರು ತುಂಬ ತೊಂದರೆಯನ್ನು ಕೊಡ್ತಾನೆ. ಅದರಿಂದ ಗುರು ಅಂದಾಗ ಯಾವ ವಿಷಯದಲ್ಲಿ ತೊಂದರೆ ಆಗ್ಬೋದು? ವಿವಾಹ ಜೀವನದಲ್ಲಿ, ಉದ್ಯೋಗದಲ್ಲಿ ಏರುಪೇರುಗಳು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು, ಇದೆಲ್ಲ ತುಂಬ ಕಷ್ಟಗಳನ್ನ ಅನುಭವಿಸ್ತೀರಾ. ಆದರೆ ನಿಮಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅನ್ನೋದು ನಾನು ಹೇಳೋದು ಬಹಳ ಮುಖ್ಯ. ಯಾಕೆಂದರೆ ನೆಗೆಟಿವ್ ಹೇಳ್ಬಾರ್ದು. ಯುಗಾದಿ ಹಬ್ಬ ಆಗಿರೋದ್ರಿಂದ ನಿಮಗೆ ಧೈರ್ಯ ಬರಬೇಕು, ನಿಮಗೆ ಯಾವಾಗ ಒಳ್ಳೆ ಟೈಮ್ ಬರಬೇಕು ಅಂತ ಹೇಳಿದಾಗ ಜೂನ್ 2026ರಿಂದ ನೋಟ್ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ, 31/10/2026ವರೆಗೂ ನಿಮಗೆ ಗುರುಬಲ ಇದೆ. ಆ ಗುರುಬಲ ಸಪ್ತಮಾಧಿಪತಿಯಾಗಿದ್ದು ಮತ್ತು ದಶಮಾಧಿಪತಿಯಾಗಿರೋದ್ರಿಂದ ನೀವು ಕಳೆದುಕೊಂಡಂಥ ಅಧಿಕಾರ ಮತ್ತೆ ಪ್ರಾಪ್ತಿ ಮಾಡ್ಕೊತೀರಿ. ಕೆಲವು ಕುಟುಂಬ ಸಮಸ್ಯೆಗಳಾಗಿರುತ್ತೆ, ಕೆಲವರು ಪತಿ ಪತ್ನಿ ಟೆಂಪ್ರವರಿ ಸಪ್ರೇಷನ್ ಆಗಿರ್ಬೋದು, ಕೆಲವರು ಪರ್ಮನೆಂಟ್ ಸಪ್ರೇಷನ್ ಆಗಿರ್ತಾರೆ,
ಕೆಲವು ಡೈವರ್ಸ್ವರೆಗೂ ಬಂದಿರುತ್ತೆ. ಅಂತಹ ವಿವಾಹ ಸಂಬಂಧಗಳು ಕೂಡ ಸರಿ ಆಗುವಂತಹ ಸಾಧ್ಯತೆಗಳಿದೆ. ಅದು ಯಾರ ಹತ್ರ ಅಂದರೆ ದೊಡ್ಡವ್ರ ಹತ್ರ ಕೂತು ಮಾತುಕತೆ ನಡೆದು, ಅಥವಾ ಜಡ್ಜ್ ಅಂದಾಗಲೂ ಅವರು ಕೂಡ ದೊಡ್ಡವರಾಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೆಡ್ ಆಫ್ ದಿ ಕರ್ನಾಟಕ ಪೊಲೀಸ್ ತುಂಬ ಚೆನ್ನಾಗಿದೆ. ಜನಗಳಿಗೆ ಸಹಾಯ ಮಾಡುವಂತಹ ಮನೋಭಾವ ಇರುವಂತಹ ಕೆಲವು ಪೊಲೀಸ್ ಆಫೀಸರ್ಸು ಇದ್ದಾರೆ. ಎಲ್ಲರೂ ಕೂಡ ಭ್ರಷ್ಟರು ಅಂತಲ್ಲ. ಅದರಲ್ಲೂ ಕೂಡ ಅಂತಹ ಒಳ್ಳೊಳ್ಳೆ ಅಧಿಕಾರಿಗಳಿಂದ ನಿಮಗೇನಾದರೂ ಸಹಾಯ ಸಿಕ್ಕಿ, ಮೀಡಿಯೇಷನಿಂದ ಸಹಾಯ ಸಿಕ್ಕಿ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಅಲ್ಲ, ಯಾರಿಗೆ ವಿವಾಹ ಜೀವನದಲ್ಲಿ ತೊಂದರೆ ಆಗಿದೆ ಅಂಥವ್ರಿಗೆ ಕುಟುಂಬ ಅಭಿವೃದ್ಧಿ ಆಗುತ್ತೆ. ಯಾರು ಅನಾರೋಗ್ಯ ಉಂಟಾಗಿ ಹೆಲ್ತ್ ಪ್ರಾಬ್ಲಮ್ಮು ಗುರುಜಿ ಸಾಲ್ವೇ ಆಗ್ತಾ ಇಲ್ಲ ಅಂದರೆ ಅಂಥವರು ಕೂಡ ಜೂನ್ 2026ವರೆಗೂ ಕಾಯಿರಿ. ಆಮೇಲೆ ಇವೆಲ್ಲ ನಾನು ವರ್ಷ ಭವಿಷ್ಯ ಹೇಳ್ತಾ ಇರುವಂಥದ್ದು ಜನರಲ್ ಆಗಿರುತ್ತೆ. ಹಾಗಾದರೆ ಗುರುಜಿ ನಿಮ್ಮ ಜಾತಕದಲ್ಲಿ ಗುರು ಯಾವ ದಶಾಭುಕ್ತಿ ನಡೀತಾ ಇದೆ, ಸರ್ವಾಷ್ಟಕ ವರ್ಗಗಳಲ್ಲಿ ಗುರು ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾನೆ, ಅದೆಲ್ಲ ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಇನ್ನೂ ಆಕ್ಯುರೇಟಾಗಿ ಪರ್ಫೆಕ್ಟಾಗಿ ಪ್ರಿಡಿಕ್ಷನ್ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತಹ ವಿಚಾರ. ಹಾಗಾದರೆ ನಿಮಗೆ ಯಾವುದಾದ್ರೂ ಒಂದು ಇಂಟ್ರಿಗೆ ಹೋಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಏನು ತೊಂದರೆ ಆಗಬಾರ್ದು ಅಂದರೆ ಮನೆಯಿಂದ ಹೊರಗಡೆ ಹೋಗಿ ಉತ್ತರ ದಿಕ್ಕಿಗೆ ತಿರುಗಿ ಆ ಕಡೆಯಿಂದ ನೀವು ಹೊರಟಾಗ ಆಮೇಲೆ ಮತ್ತೆ ನಿಮ್ಗೆ ಯಾವ ದಿಕ್ಕು ಬೇಕೋ ಆ ದಿಕ್ಕಿಗೆ ಹೋಗಿ. ಅದು ಉತ್ತರ ದಿಕ್ಕು ಒಳ್ಳೆಯದಾಗುತ್ತೆ. ನೀವಿಗೆ ಮಿಥುನ ರಾಶಿ ಜಾತಕರಿಗೆ ಒಳ್ಳೆ ಬಣ್ಣ ಅಂದಾಗ ಶ್ಯಾಮ ಬಣ್ಣ ಅಥವಾ ಹಸಿರು ಬಣ್ಣ, ಹುಲ್ಲು ಹಸಿರು ಹಾಕ್ಕೊಂಡು ಹೋದ್ರೂ ಕೂಡ ನಿಮಗೆ ಒಳ್ಳೆ ಫಲ, ಅಥವಾ ಕೆಂಪುದು ಹಾಕ್ಕೊಂಡು ಹೋಗ್ಬೋದು. ಹಾಗಾದರೆ ನಿಮಗೆ ಒಳ್ಳೆಯ ಸಂಖ್ಯೆ, ಶುಭ ಸಂಖ್ಯೆ ಅಂದಾಗ 5, 6 ಮತ್ತು 8 ಶುಭ ಸಂಖ್ಯೆ ಆಗಿರುತ್ತೆ. ಗುರುಗಳೇ, ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ರಾಶಿಗಳ ಬಗ್ಗೆ. ಇನ್ನು ಈಗ ನಾವು ಹಬ್ಬವನ್ನು ಮಾಡ್ತೀವಿ, ಯುಗಾದಿ ಹಬ್ಬ ಅಂತಂದರೆ ಒಂದು ಆಡಂಬರ ತೋರ್ಪಡಿಕೆಗೋಸ್ಕರ ಮಾಡುವಂಥ ಹಬ್ಬ ಅಂತಲೇ ಅನಿಸ್ಕೊಳ್ಳುತ್ತೆ ಈ ಒಂದು ಯುಗಾದಿ. ಹಾಗಾಗಿ ಈಗಿನ ಜನತೆ ಯಾವ ರೀತಿಯಾಗಿ ಅದನ್ನು ಹಬ್ಬ ಆಚರಣೆ ಮಾಡಬೇಕು, ಜೊತೆಗೆ ಏನೇನೆಲ್ಲ ವಿಶೇಷತೆ ಅನ್ನೋದನ್ನು ತಿಳಿಸ್ಕೊಡಿ. ನೋಡಿ, ಹಬ್ಬ ಅಂದಾಗ ನಾವು ಸಂತೋಷ ಪಡೋಕ್ಕೆ ಹಬ್ಬ ಅಂತ ನಾವು ಮಾಡ್ತಾ ಬಂದಿರೋದು. ಸಂತೋಷ, ಸುಖ ಮತ್ತು ಒಳ್ಳೆ ಬಟ್ಟೆ, ಇವೆಲ್ಲ ವಸ್ತ್ರಗಳು ಅದನ್ನು ನಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡುತ್ತೆ. ನಾವು ಬರೀ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಾ ಇದ್ದರೆ ನಾವು ಗುಂಪಲ್ಲಿ ಅಥವಾ ಯಾವುದೋ ಒಂದು ಜೊತೆಯಲ್ಲಿದ್ದಂಗೆ ಇರುತ್ತೆ. ನೀವು ಒಂದು ಸಾಮ್ರಾಟ್ ಆಗಬೇಕು, ಒಂದು ಗ್ರೇಟ್ ವ್ಯಕ್ತಿ ಆಗಬೇಕು ಅಂದಾಗ ನಿಮ್ಮನ್ನು ನೀವೇ ಒಳಗಡೆಯಿಂದ ಐಡೆಂಟಿಫೈ ಮಾಡ್ಕೋಬೇಕು. ನಿಮ್ಮನ್ನು ನೀವೇ ಒಳಗಡೆ ಐಡೆಂಟಿಫೈ ಮಾಡ್ಕೋಬೇಕಾದ್ರೆ ನೀವು ಹಾಕ್ಕೊಳ್ಳುವಂತಹ ಬಟ್ಟೆ, ನಿಮ್ಮ ಆಚಾರ ವಿಚಾರಗಳು ಹೇಗಿದೆ, ನಿಮ್ಮ ಮನಸ್ಸಿನ ಸಂಕಲ್ಪ ಹೇಗಿದೆ. ಈಗ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ, ಸುಮ್ಮನೆ ಜಗಳ ಆಡಿಕೊಂಡು ಕಲಹಗಳು ಮಾಡಿಕೊಂಡು ಹಬ್ಬ ಆಚರಣೆ ಮಾಡಿದ್ರೆ ಏನು ಪ್ರಯೋಜನ? ಹಬ್ಬ ಆಚರಣೆ ಮಾಡಬೇಕಾದ್ರೆ ದೈವಾರಾಧನೆ ಇರಬೇಕು, ಮನಸ್ಸಿನಲ್ಲಿ ಶಾಂತಿ ಇರಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ನೀವು ಎದ್ದು ನಿಮ್ಮ ಕರ್ಮಗಳನ್ನು ಮುಗಿಸಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ನೀವು ದೈವಾರಾಧನೆಯನ್ನು ಮಾಡಬೇಕು. ಅದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ರಂಗೋಲಿ ಮತ್ತು ಇವೆಲ್ಲ ಫಲ ಪುಷ್ಪಗಳನ್ನೆಲ್ಲ ತಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಸ್ನಾನ ಮಾಡಬೇಕಾದ್ರೆ, ಯಾಕೆಂದರೆ ಈಗ ಸೈಂಟಿಫಿಕ್ ಆಗು ಕೂಡ ನಮ್ಮ ಚರ್ಮಕ್ಕೆ ಅನುಕೂಲವಾಗುವಂತಹ ನಾವೇನು ಮಾಡ್ತೀವಿ, ಎಣ್ಣೆಯನ್ನೆಲ್ಲ ಮಸಾಜ್ ಮಾಡಿಕೊಂಡು ಅದರಲ್ಲೂ ಅರಳೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿದಾಗ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಅದರಿಂದ ಆ ಥರ ಆಚರಣೆ ನಾವು ಮಾಡಬೇಕಾದ್ರೆ ತೋರ್ಪಡಿಕೆಗೆ ಅಂತ ಮಾಡಬಾರ್ದು. ಯಾರೋ ಬೇರೆಯವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಆ ಥರ ನೀವು ಮಾಡಬಾರ್ದು. ನಿಮ್ಮ ಸಂತೋಷಕ್ಕೋಸ್ಕರ ನೀವು ಹಬ್ಬವನ್ನು ಆಚರಣೆ ಮಾಡಿದಾಗ, ಯಾಕೆಂದರೆ ನಾವು ಪ್ರಪಂಚದಲ್ಲಿ ಬಂದಿರೋದು ದುಃಖ ಪಡೋಕ್ಕಲ್ಲ ಅಲ್ವಾ. ದೇವ್ರು ನಮ್ಮನ್ನ ಯಾಕೆ ಕಳಿಸಿದ್ದಾನೆ? ನಾವು ಸಂತೋಷವಾಗಿರೋಕ್ಕೆ. ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ? ಹಬ್ಬದಲ್ಲಿ ನಾವು ಸಂತೋಷ ಪಡೋಕ್ಕೆ. ಟೆನ್ಷನ್ ಮಾಡಿಕೊಂಡು ಅಯ್ಯೋ ಈ ಪೂಜೆ ಮಾಡಬೇಕು, ಆ ಪೂಜೆ ಮಾಡಬೇಕು, ಈ ಸಾಮಾನಿಲ್ಲ, ಆ ಸಾಮಾನಿಲ್ಲ, ಆ ಥರ ದ್ವಂದ್ವ ಪಟ್ಟುಕೊಳ್ಳದೆ ನಿಮಗೆ ಇಷ್ಟವಾದಂಥ ದೇವ್ರನ್ನ, ನಾನು ಇದೇ ದೇವ್ರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಲ್ಲ, ನಿಮಗೆ ಇಷ್ಟವಾಗಿರೋ ದೇವ್ರನ್ನ ಏಕಾಗ್ರತೆಯಿಂದ ನೀವು ನೆನಪು ಮಾಡ್ತಾ ದೇವರ ನೆನಪಿನಲ್ಲಿ ಒಳ್ಳೆ ಒಬ್ಬಟ್ಟು ಮಾಡಿ ಕೋಸಂಬರಿ ತಿನ್ನಿ, ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಊಟ ಮಾಡ್ಬೇಕಾದ್ರೆ ಸಂತೋಷವಾಗಿ ಊಟ ಮಾಡಿ, ಯಾವಾಗಲೂ ಕೂಡ ಪ್ರೆಸೆಂಟ್ ಸಿಚುಯೇಷನ್ನಲ್ಲಿರ್ರಿ. ಹಬ್ಬದ ಆ ಒಳ್ಳೆ ವಾತಾವರಣದಲ್ಲಿರ್ರಿ. ಅಯ್ಯೋ ಅವ್ರು ಆ ಥರ ಆಚರಣೆ ಮಾಡ್ತಿದ್ದಾರೆ, ನಾನು ಈ ಥರ ಆಚರಣೆ ಮಾಡ್ತಾಯಿದ್ದೀನಿ, ಅವ್ರು ಆ ಥರ ಸೀರೆ ಉಟ್ಕೊಂಡಿದ್ದಾರೆ, ನಾನು ಈ ಥರ ಸೀರೆ ಉಟ್ಕೊಂಡಿದ್ದೀನಿ, ಆ ಥರ ಎಲ್ಲ ಚಿಂತೆ ಮಾಡಬೇಡಿ. ನಿಮ್ಮ ಸಂತೋಷ, ನನಗಿದರಿಂದ ಸಂತೋಷ ಆಗ್ತಾ ಇದೆಯಾ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ.
ನೀವು ಸ್ವಯಂ ಸಂತೋಷವಾಗಿದ್ದಾಗ ನೋಡಿ, ನೀವು ನಕ್ಕಿದ್ರೆ ಬೇರೆಯವರು ನಗ್ತಾರೆ ಅಲ್ವಾ. ಅಲ್ಲಿಗೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರಿ ಗುರುಗಳೇ, ಇನ್ನು ಕಟಕ ರಾಶಿ ಬಗ್ಗೆ ಹೇಳೋದಾದರೆ? ಈಗ ರಾಶಿ ಚಕ್ರದಲ್ಲಿ ಪ್ರಿಯ ವೀಕ್ಷಕರೇ, 4ನೇ ರಾಶಿ ಕರ್ಕಾಟಕ ರಾಶಿ. ಕೆಲವರಿಗೆ ಕನ್ಫ್ಯೂಸು, ಕರ್ಕಾಟಕ ರಾಶಿ ಬೇರೆನಾ, ಕಟಕ ರಾಶಿ ಬೇರೆನಾ? ಕಟಕ ರಾಶಿ ಅಂದರೂ ಒಂದೇ, ಕರ್ಕಾಟಕ ರಾಶಿ ಅಂದರೂ ಕೂಡ ಒಂದೇ. ಇಂಗ್ಲೀಷಲ್ಲಿ ಕ್ಯಾನ್ಸರ್ ಅಂತ ಕರೀಲಾಗುತ್ತೆ. ಹಾಗಾದರೆ ಕಟಕ ರಾಶಿ ಜಾತಕರು ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ ಆಗಿದ್ದರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು. ನೋಡಿ, ರಾಶಿ ಚಕ್ರದಲ್ಲಿ ಕೆಲವು ಗ್ರಹಗಳಿಗೆ 2 ರಾಶಿಗೆ ಒಂದೊಂದು ಅಧಿಪತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಭೂಮಿಗೆ ಬಹಳ ಹತ್ತಿರದಲ್ಲಿರುವಂಥದ್ದು ಚಂದ್ರಗ್ರಹ. ಚಂದ್ರ ಕರ್ಕಾಟಕ ರಾಶಿಗೆ ಅಧಿಪತಿ. ಅದಕ್ಕೆ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ? ಕಟಕ ಅಂದಾಗ ಮನಸ್ಸು. ನೋಡಿ, ನೀರು ಹೇಗಿರುತ್ತೆ? ಎಲ್ಲಿ ಬೇಕಾದ್ರೆ ನೀರು ಬಿಟ್ಬಿಡಿ, ಒಂದು ಚೊಂಬಲ್ಲಿ ಹಾಕಿಟ್ರೆ ಅಥವಾ ಒಂದು ಬಕೆಟಲ್ಲಿ ಹಾಕಿಟ್ರೆ ಹಾಗೇ ಇರುತ್ತೆ. ಅದು ಹರಿಯಾಗಿ ಬಿಟ್ಬಿಟ್ರೆ ಹೆಂಗೆ ಬೇಕಾದ್ರೂ ಹೊರಟೋಗುತ್ತೆ. ಹಾಗೆ ಕಟಕ ರಾಶಿಯವರು ನಿಮ್ಮ ಮನಸ್ಸಿನ ಬಗ್ಗೆ ನೀವು ತುಂಬ ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಮನಸ್ಸು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾದರೆ ಗುರುಜಿ, ನನಗೆ ಜನ್ಮ ನಕ್ಷತ್ರ ಗೊತ್ತಿಲ್ಲ, ಹೆಸರು ಮೇಲೆ ನೋಡ್ಬೋದಾ? ಖಂಡಿತವಾಗಿ ನೋಡ್ಬೋದು. ಹಿ ಅಕ್ಷರ, ಹೂ ಅಕ್ಷರ, ಹೇ ಅಂದಾಗ ಹೇಮಚಂದ್ರ, ಹೂ ಅಕ್ಷರ ಡಾ, ಡಿ, ಡು, ಡೇ, ಡೋ, ಆ ಥರ ಹೇಮ, ಈ ಥರ ಹೆಸರುಗಳಿದ್ದರೆ ನಿಮ್ಮ ಹೆಸರು ಹಿಮ ಅಂತ ಹೆಸರಿರ್ಬೋದು. ನೀವೆಲ್ಲ ಕಟಕ ರಾಶಿ ಜಾತಕರು. ಹಾಗಾದರೆ ಕಟಕ ರಾಶಿ ಜಾತಕರಿಗೆ ಈಗ ಅಷ್ಟಮದಲ್ಲಿ ರಾಹು ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶನಿ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಶನಿ ಸಪ್ತಮಾಧಿಪತಿ, ಅಷ್ಟಮಾಧಿಪತಿಯಾಗಿ ಗುರು ಮನೆ ಮೀನ ರಾಶಿಯಲ್ಲಿ ಈ ವರ್ಷ ಪೂರ್ತಿ ಶನಿ ಸಂಚಾರ ಆಗ್ತಾನೆ. ಈ ವರ್ಷ ಗುರು 1/6/2026 ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ. ಗುರು ನಿಮಗೆ ಎಷ್ಟನೇ ಮನೆ ಅಧಿಪತಿ? ಭಾಗ್ಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ. ಮತ್ತು 31/10/2026 ನಿಮಗೆ ಈ ವರ್ಷ ಗುರುಬಲ ಇರಲ್ಲ. 31/10/2026 ನಂತರ ನಿಮಗೆ ಈ ವರ್ಷ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಗುತ್ತೆ. ಅಲ್ಲಿವರೆಗೂ ಮಾನಸಿಕ ಸ್ಥೈರ್ಯ ನಿಮಗೆ ಬಹಳ ಮುಖ್ಯ. ದೇವರ ನಿಂದನೆಗಳನ್ನು ಮಾಡಬಾರ್ದು. ಬ್ರಾಹ್ಮಣರ ಶಾಪ, ದೈವ ಶಾಪಗಳಿಗೆ ಒಳಗಾಗಬಾರ್ದು. ಆಮೇಲೆ ವಿವಾಹ ಜೀವನದಲ್ಲಿ ಬಹಳ ತಾಳ್ಮೆ ಮತ್ತು ಸಹನೆ ಬಹಳ ಮುಖ್ಯವಾಗಿರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಏನೋ ಇಷ್ಟು ದುಡ್ಡು ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಿ. ಅಲ್ಲಿ ಏನಾದರೂ ಒಂದು ಮೋಸ ಆಗಿ ಕೊನೆಗೆ ಸ್ವಲ್ಪ ಹಣ ಬಂದಾಗ ಮನಸ್ಸಿಗೆ ನೋವನ್ನು ನೀವು ಪಡ್ಕೋಬಾರ್ದು. ಗುರು ವ್ಯಯಭಾವದಲ್ಲಿ ಒಂದೇ ದಿಕ್ಕಿನಲ್ಲಿ ರಾಹು ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ನೋಡಿ, ವೆಸ್ಟ್ ಡೈರೆಕ್ಷನ್ ಅಂತೀವಿ, ರಾಹು ವೆಸ್ಟ್ ಡೈರೆಕ್ಷನ್, ಮತ್ತು ಗುರು ಕೂಡ ವೆಸ್ಟ್ ಡೈರೆಕ್ಷನಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರು ಹಣವನ್ನು ಕಳೆದುಕೊಳ್ಬೋದು. ಯಾವುದರಲ್ಲಿ? ಯಾರೋ ಹೇಳ್ಬಿಡ್ತಾರೆ, ಇಲ್ಲಿ ದುಡ್ಡು ಹಾಕಿ, ಇಲ್ಲಿ ದುಡ್ಡು ಹಾಕಿದ ತಕ್ಷಣ ನಿಮಗೆ 3 ತಿಂಗಳಲ್ಲಿ ಡಬಲ್ ಮಾಡಿಕೊಡ್ತೀವಿ, ಅಥವಾ 6 ತಿಂಗಳಲ್ಲಿ ನೀವು 1 ಕೋಟಿ ಹಾಕಿದ್ರೆ 2 ಕೋಟಿ ಕೊಡ್ತೀವಿ, ಅಥವಾ 10 ಲಕ್ಷ ಹಾಕಿದ್ರೆ 20 ಲಕ್ಷ ಕೊಡ್ತೀವಿ. ನೀವೇನಂತೀರಾ? ಅತಿ ಆಸೆ ಗತಿಗೇಡು ಅಂತ ಗಾದೆ ಇದೆ. ಹಾಗೆ ಯಾವತ್ತೂ ಕೂಡ ಯಾರೂ ಆ ಥರ ಮಾಡ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲಂದರಲ್ಲೇ ಹಣ ಹೂಡಿಕೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಗುರು ಅಂದರೆ ಧನಕಾರಕ. ಗುರು ವ್ಯಯಭಾವದಲ್ಲಿದ್ದಾಗ ಗೌರವಗಳು ಕಳ್ಕೊಬೋದು, ಹಣ ಕಳ್ಕೊಬೋದು, ಪ್ರತಿಷ್ಠೆಗಳನ್ನು ಕಳ್ಕೊಬೋದು, ಮಾನಸಿಕವಾಗಿ ಒತ್ತಡಗಳು ನಿಮಗೆ ಜಾಸ್ತಿ ಆಗ್ಬೋದು ಅಲ್ವಾ. ಭಾಗ್ಯಾಧಿಪತಿ ಗುರು ಅಂದಾಗ ತಂದೆಗೆ ಕಷ್ಟ ಉಂಟಾಗ್ಬೋದು. ಆದರೆ ಇದೆಲ್ಲ ನೆಗೆಟಿವ್ನ ಮನಸ್ಸಿಗೆ ಹಾಕ್ಕೊಳ್ಳದೆ ನೀವು ಯೋಗ ಅಂದ್ರೇನು? ಶಾರೀರಿಕ ಯೋಗ ಬೇರೆ, ಮಾನಸಿಕ ಯೋಗ ಬೇರೆ. ನಿಮ್ಮ ಮನಸ್ಸನ್ನು ಒಬ್ಬ ಭಗವಂತನ ಜೊತೆ ಏಕಾಗ್ರತೆ ಮಾಡಿ ಅಲ್ವಾ. ನಾವು ಒಂದು ಚೈತನ್ಯ ಶಕ್ತಿ, ಆ ಚೈತನ್ಯ ಶಕ್ತಿ ಮೇಲಿರುವಂಥ ಭಗವಂತನ ಪರಮಾತ್ಮನ ಪರಮಾತ್ಮನೇ ನಮಃ ಅಂತ ನೀವು ನೆನಪು ಮಾಡಿದಾಗ ಆತ್ಮ ಏಕಾಗ್ರತೆ ಆಗುತ್ತೆ. ಆವಾಗ ಆತ್ಮಸ್ಥೈರ್ಯ ಬರುತ್ತೆ, ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ನಿಮಗೆ ಈ ವರ್ಷ ಟೈಮ್ ಚೆನ್ನಾಗಾಗಬೇಕಾದ್ರೆ 31ನೇ ತಾರೀಕು ಅಕ್ಟೋಬರ್ 2026 ಕಾಯಬೇಕು. ಅದಾದ ಮೇಲೆ ಧನಾಭಿವೃದ್ಧಿ ಆಗುತ್ತೆ, ಕುಟುಂಬ ಅಭಿವೃದ್ಧಿ ಆಗುತ್ತೆ. ಅಲ್ಲಿವರೆಗೂ ಉದ್ಯೋಗದಲ್ಲಿ, ಹಣಕಾಸಿನ ವಿಷಯದಲ್ಲಿ ಕಷ್ಟಗಳನ್ನು ಕಟಕ ರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು. ಹಾಗಾದರೆ ನಿಮಗೆ ಶುಭ ದಿಕ್ಕು, ಗುರುಜಿ ಈ ವರ್ಷ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು,
ನನಗೆ ಯಾವ ದಿಕ್ಕಿಗೆ ಹೋಗಬೇಕು ಅಂದರೆ ಮನೆ ಯಾವುದೇ ನಿಮ್ಮದು ಬಾಗಿಲಿದ್ರೂ ಕೂಡ ಮನೆಯಿಂದ ಹೊರಗಡೆ ಇಟ್ಟ ಮೇಲೆ ವಾಯುವ್ಯ ದಿಕ್ಕಿಗೆ ಕಾಲಿಟ್ಟು ಹೆಜ್ಜೆ ಇಟ್ಟು ಅಲ್ಲಿಂದ ನೀವು ಮತ್ತೆ ವಾಪಸ್ ತಿರುಗಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೆ ಒಳ್ಳೆಯದಾಗತ್ತೆ. ಮತ್ತು ನಿಮಗೆ ಈ ವರ್ಷ ಯಾವ ಬಣ್ಣವನ್ನು ನೀವು ಹಾಕ್ಕೊಂಡು ಹೋದಾಗ ಒಳ್ಳೆಯದಾಗುತ್ತೆ ಎಂದಾಗ ಕೆಂಪು ಬಣ್ಣ ಹಾಕ್ಕೊಳ್ಳಿ ಅಥವಾ ಹಳದಿ ಬಣ್ಣ ಹಾಕ್ಕೊಳ್ಳಿ. ಗುರು ಉಚ್ಚವಾಗಿರ್ತಾನೆ. ಗುರು ನೆಗೆಟಿವಿಟಿ ಕಮ್ಮಿ ಆಗಬೇಕಾದ್ರೆ ಈ ವರ್ಷ ನೀವು ಹಳದಿ ವರ್ಣ ಬಟ್ಟೆಗಳನ್ನ ಹಾಕ್ಕೊಳ್ಳೋದು. ಆಗಾಗ ಗುರುಗಳ ದರ್ಶನ, ಯಾವುದೇ ಗುರುಗಳಾಗಿರ್ಬೋದು, ನಾನು ಇವರೇ ಅಂತ ಹೇಳಲ್ಲ, ದಕ್ಷಿಣಾಮೂರ್ತಿಗಳಾಗಿರ್ಬೋದು, ನಾನು ವೀರಶೈವ ಆಗಿದ್ದೀನಿ ಅಂದರೆ ಶಿವಕುಮಾರ ಸ್ವಾಮೀಜಿಗಳಾಗಿರ್ಬೋದು, ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಯಾವುದೇ ಗುರುಗಳನ್ನು ನೀವು ಧ್ಯಾನ ಮಾಡಿದಾಗ ಮೇಲಿರುವಂತಹ ಬೃಹಸ್ಪತಿ ಎಂದಾಗೇನು, ಬೃಹ ಅಂದರೆ ದೊಡ್ಡದು, ಗುರು ಅಂದರೆ ಏನು ಗೌರವ, ಇವೆಲ್ಲ ಕಡಿಮೆ ಆಗಿ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಗುರುಗಳ ಗುರು, ಎಷ್ಟೋ ಜನ ಹೇಳ್ಬೋದು ನಾನು ಸದ್ಗುರು, ಜಗದ್ಗುರು. ನಾನು ನಂಬೋದು ಗುರುಗಳ ಗುರು, ಸದ್ಗುರು, ಜಗದ್ಗುರು ಒಬ್ಬ ಶಿವ ಮಾತ್ರ ಸದ್ಗುರು ಶಿವ ಅಲ್ವಾ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಬೇಕಾದ್ರೆ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಾ ಹೋಗಿ, ಆಗಾಗ ಮಾಡಿಸ್ತಾ ಹೋಗಿ ಈ ವರ್ಷ. ಆಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಗುರುಜಿ ನನ್ನ ಹತ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಪಂಚಾಮೃತ ಅಭಿಷೇಕ ಎಲ್ಲ ನಾನು ಮಾಡ್ಸೋಕ್ಕಾಗಲ್ಲ ಅಂದರೆ ಗಂಗಾಜಲ ಶಿವನಿಗೆ ಸಂತೋಷ ಪಡಿಸೋಕ್ಕೆ ಗಂಗಾಜಲ ಅಭಿಷೇಕ ಮಾಡಿ, ಅದರಲ್ಲೂ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸರಿ ಗುರುಗಳೇ, ಇನ್ನು ಸಿಂಹ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ? ಪ್ರಿಯ ವೀಕ್ಷಕರೇ, ರಾಶಿಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಗೆ ಅಧಿಪತಿ ಯಾರು? ಸೂರ್ಯ ಅಲ್ವಾ. ಎಲ್ಲ ನವಗ್ರಹಗಳು ಕೂಡ ಸೂರ್ಯನ ಸುತ್ತಲೇ ಸುತ್ತಾ ಇದೆ. ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತೀವಿ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿ ವಾಸ ಮಾಡಬೇಕಾದ್ರೆ ಅದು ಏನಿರಬೇಕು? ಸೂರ್ಯನ ಬೆಳಕಿರಬೇಕು. ಏನೇ ಆರ್ಟಿಫಿಷಿಯಲ್ ಆಗಿ ನಾವೇನೇ ಮಾಡಿದ್ರೂ ಕೂಡ ಸೂರ್ಯನ ಬೆಳಕು ಇಲ್ಲದೆ ಯಾವ ಜೀವಿನೂ ಕೂಡ ಜೀವಿಸೋಕ್ಕಾಗಲ್ಲ. ಹಾಗೆ ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸಿಂಹ ರಾಶಿಗೆ ಪಂಚಮಾಧಿಪತಿ ಗುರು. ಗುರುಬಲ ಇದೆಯಾ? ಈಗ ಗುರುಬಲ ಸಿಂಹ ರಾಶಿಯವರಿಗೆ ನಡೀತಾ ಇದೆ. 1 ಜೂನ್ 2026ವರೆಗೂ ಸಿಂಹ ರಾಶಿ ಜಾತಕರಿಗೆ ಯಾವ್ಯಾವ ವ್ಯವಹಾರದಲ್ಲಿ ಲಾಭ ಆಗುತ್ತೆ? ಎಲ್ಲೋ ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ, ಭಯ ಬರಲ್ಲ. ಈಗ ಏನಪ್ಪ ಯುದ್ಧ ನಡೀತಾ ಇದೆ, ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗೋಗ್ಬಿಟ್ಟಿದೆ, ಒಳ್ಳೆಯದಾಗುತ್ತಾ ಅಂದಾಗಲೂ ಕೂಡ, ಯಾಕಂದರೆ ಡಿಪ್ಪಲ್ಲಿ ಹಣ ನೀವು ಹೂಡಿಕೆ ಮಾಡಿದಾಗ ಲಾಭವಾಗಿ ಹಣ ಹೆಚ್ಚಾಗುತ್ತೆ. ನೀವು ಯು ಎಸ್ ಅಲ್ಲಿರ್ಬೋದು, ಕನ್ನಡಿಗರು ಕರ್ನಾಟಕದಲ್ಲಿರ್ಬೋದು, ಡಾಲರ್ಸಲ್ಲಾದರೂ ನೀವು ಇನ್ವೆಸ್ಟ್ ಮಾಡ್ಬೋದು, ರುಪೀಸಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಮಾಡಿದ ಹಣ ಅಭಿವೃದ್ಧಿ ಆಗುತ್ತೆ. ಜೂನ್ 2026 ಮಕ್ಕಳಿಂದ ನಿಮಗೆ ಲಾಭ ಆಗುತ್ತೆ. ಕೆಲವರು ಹಾರ್ಸ್ ರೈಡಿಂಗ್, ಜೂಜಾಟ, ಆಮೇಲೆ ಲಾಟ್ರಿ, ಕ್ಯಾಸಿನೋ, ಇದರೆಲ್ಲದರಿಂದನೂ ಕೂಡ ಅಂತಹ ಕೆಲವೆಲ್ಲ ಪಬ್ ನಡೆಸ್ತಾ ಇರ್ತೀರಾ, ಕೆಲವರು ರೆಸ್ಟೋರೆಂಟ್ಗಳು ನಡೆಸ್ತಾ ಇರ್ತೀರಾ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ ಜೂನ್ 2026. ಗುರುಜಿ ನಮಗೆ ಅಷ್ಟಮ ಶನಿ ಅಲ್ವಾ, ಯಾವಾಗಲೂ ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡಿ. ಈ ವರ್ಷ ಪೂರ್ತಿ ನಿಮಗೆ ಶನಿ ಅಷ್ಟಮದಲ್ಲೇ ಇರ್ತಾನೆ. ಯಾವಾಗಲೂ ಕೂಡ ಸಿಂಹ ರಾಶಿಯವರಿಗೆ ಶನಿಯಿಂದ ತೊಂದರೆ. ಯಾಕೆಂದರೆ ಶನಿ ನಿಮಗೆ 6ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಆಗಬೇಕಾದ್ರೆ ಅಪಘಾತಗಳಾಗಬಹುದು, ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾನೆ. ವಿವಾಹ ಜೀವನದಲ್ಲಿ ತುಂಬ ಏರುಪೇರುಗಳನ್ನು ಸಿಂಹ ರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಕೆಲವೆಲ್ಲ ನೀವು ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿದಾಗ ಗುರುವಿನ ಬಿಂದು, ಸರ್ವಾಷ್ಟಕ ಬಿಂದು ಅಥವಾ ದಶಾಭುಕ್ತಿ ಯಾವುದು ನಡೀತಿದೆ, ಶನಿ ದಶನೇ ನಡೀತಾ ಇದ್ದರೆ ಕೆಲವೆಲ್ಲ ನೀವು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನು ನೀವು ಮಾಡಿಸ್ತಾ ಇರಬೇಕು. ಅದರೊಳಗೆ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ನನಗೆ ತೋರಿಸ್ಬೇಕಾಗುತ್ತೆ. ಯಾಕೆಂದರೆ ಸಪ್ತಮದಲ್ಲಿ ರಾಹು ಇದ್ದಾಗ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗುವಂಥದ್ದು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅದು ಅನೈತಿಕ ಸಂಬಂಧಗಳು ಉಂಟಾಗ್ಬೋದು. ಅದರಿಂದನೂ ಕೂಡ ನಿಮಗೆ ಮಾನಸಿಕವಾಗಿ ಒತ್ತಡಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ವರ್ಷ ನಿಮಗೇನಾದರೂ ಒಂದು ಇಂಟರ್ವ್ಯೂಗಳಿಗೆ ಹೋಗಬೇಕು, ಒಳ್ಳೆಯದಾಗಬೇಕು ಅಂದರೆ ಪೂರ್ವಾಭಿಮುಖ, ಸೂರ್ಯ ಯಾವ ಕಡೆ ಹುಡ್ತಾನೋ ಆ ದಿಕ್ಕಿಗೆ ಮನೆಯಿಂದ ಹೊರಗಡೆ ಹೋದಾಗ ಸೂರ್ಯಾಭಿಮುಖವಾಗಿ ಫಸ್ಟ್ ಹೋಗಿ ಆಮೇಲೆ ನೀವು ಯಾವುದೇ ದಿಕ್ಕಿಗೆ ಹೋದರೂ ಕೂಡ ಒಳ್ಳೆಯದಾಗುತ್ತೆ. ಈ ವರ್ಷ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಕೆಂಪು ಬಟ್ಟೆ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು. ರೆಡ್ ಅಂತೀವಿ, ರೆಡ್ ಅಂದರೆ ಡೇಂಜರ್ ಅಂತೀವಿ, ಆ ಥರ ಏನಿಲ್ಲ. ಸೊ ನಿಮಗೆ ಸಿಂಹ ರಾಶಿಯವರಿಗೆ ಕೆಂಪು ಬಣ್ಣ, ಕೇಸರಿ ಬಣ್ಣ ಮತ್ತು
ಹಳದಿ ಬಣ್ಣ ಬಟ್ಟೆ ಹಾಕ್ಕೊಂಡು ಇಂಟ್ರ್ಯೂಗಳಿಗೆಲ್ಲ ಹೋದಾಗ ನಿಮಗೆ ಒಳ್ಳೆಯ ಫಲ ಅನ್ನೋದು ನೀವು ಅಂದ್ಕೊಂಡಂಥ ಕಾರ್ಯಗಳೆಲ್ಲ ಆಗುತ್ತೆ ಅನ್ನೋದನ್ನು ಸಿಂಹರಾಶಿಯವರು ಮರೆಯೋ ಹಾಗೆ ಇಲ್ಲ. ಇನ್ನು ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಗಳೇ? ಈಗ ರಾಶಿಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ರಾಶಿ ಬಗ್ಗೆನೇ ಆಸಕ್ತಿ ಇದ್ದರೆ ರಾಶಿ ಬಗ್ಗೆನೇ ತಿಳಿಸ್ತೀವಿ. ಇಲ್ಲ ನಮ್ಮ ರಾಜ್ಯದ ಬಗ್ಗೆ ಏನಾಗುತ್ತೆ, ದೇಶ ವಿದೇಶಗಳ ಬಗ್ಗೆ ಏನಾಗುತ್ತೆ ಅದನ್ನು ಕೇಳಿದ್ರು ನಾನು ತಿಳಿಸೋಕ್ಕೆ ರೆಡಿ ಇದ್ದೀನಿ. ಹಾಗಾದರೆ 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027 ಕನ್ಯಾ ರಾಶಿ ಭವಿಷ್ಯ. ಈಗ ಕನ್ಯಾ ರಾಶಿ ಜಾತಕರಿಗೆ ನಿಮ್ಮದು ಉತ್ತರ ಫಾಲ್ಗುಣಿ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ ನೀವು ಕನ್ಯಾ ರಾಶಿ ಜಾತಕರು. ಈ ನಕ್ಷತ್ರದಲ್ಲಿ ನೀವು ಜನಿಸಿದ್ದರೆ ನಿಮ್ಮ ಜನ್ಮ ನಕ್ಷತ್ರ, ಗುರುಜಿ ನನಗೆ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದಾಗ 2 ಅಕ್ಷರ, ಪ ಅಂದಾಗ ಪಲ್ಲವಿ ಅಂತ ಇರ್ಬೋದು, ಪಿ ಅಕ್ಷರ ಅಂದರೆ ಪ್ರಿಯಾಂಕ, ಪು ಅಕ್ಷರ ಪುನೀತ್, ಶ, ನ, ಠ, ಪೇ, ಪೋ ಈ ಥರ ಜನ್ಮ ನಕ್ಷತ್ರಗಳು. ಅಂದರೆ ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಕನ್ಯಾ ರಾಶಿ ಜಾತಕರಿಗೆ ಈ ಥರ ಏನಾದರೂ ಪೇ, ಪೋ ಈ ಥರ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದಾಗ ನಿಮ್ಮ ಜನ್ಮ ರಾಶಿಗೆ ಶನಿ ಸಪ್ತಮದಲ್ಲಿದ್ದಾನೆ. ಈಗ ಗುರು ಬಲ ಇಲ್ಲ, ಗುರು ದಶಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಕನ್ಯಾ ರಾಶಿಗೆ ಗುರು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಕೆಲವರು ಅಧಿಕಾರವನ್ನು ಕಳ್ಕೊಬೋದು, ಇನ್ನು ಕೆಲವರು ಪ್ರಮೋಷನ್ ಸಿಗುತ್ತೆ ಅಂತ ಕಾಯ್ತಾ ಇರ್ತೀರ. ನನಗಿಂತ ಸ್ವಲ್ಪ ಜ್ಞಾನ ಬುದ್ಧಿ ಎಲ್ಲ ಕಮ್ಮಿ ಇರೋರಿಗೂ ಪ್ರಮೋಷನ್ ಸಿಕ್ಬಿಟ್ಟಿರುತ್ತೆ, ನಿಮಗೆ ಸಿಕ್ಕಿರಲ್ಲ. ಅವಾಗ ನಿಮಗೇನಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಆವಾಗ ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನೀವೇನು ಮಾಡಬೇಕು, ಗುರುಬಲ ಬರೋವರೆಗೂ ಕಾಯಬೇಕು. ಇಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಯಾವ ಥರ ಇದ್ದಾನೆ ಅಂತ ತಿಳ್ಕೋಬೇಕು. ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನು ನನಗೆ ತೋರಿಸ್ಬೇಕು, ಆಗ ನಾನು ಪರಿಹಾರವನ್ನು ತಿಳಿಸೋಕ್ಕೆ ಸಾಧ್ಯ ಆಗುತ್ತೆ. ಈಗ 1/6/2026 ನಂತರ ಈ ವರ್ಷದಲ್ಲಿ ನೋಟ್ ಮಾಡ್ಕೊಳ್ಳಿ, ಗುರು ಏಕಾದಶ ಸ್ಥಾನದಲ್ಲಿ ಬರ್ತಾನೆ. ಆವಾಗ ಕನ್ಯಾ ರಾಶಿಯವರಿಗೆ ವಾಹನಗಳಿಂದ ಲಾಭ, ತಾಯಿಯಿಂದ ಅನುಕೂಲ. ಮನೆ ಬಾಡಿಗೆಗಳೇ ಬರ್ತಾ ಇಲ್ಲ ಗುರುಜಿ, ಮನೆಯೆಲ್ಲ ಖಾಲಿ ಇದೆ, ಶಾಪ್ ಇರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಅದರಲ್ಲೆಲ್ಲ ಏನೂ ಲಾಭ ಬರ್ತಿಲ್ಲ ಅಂದರೆ ಜೂನ್ 2026 ಮೇಲೆ ಗುರು ಲಾಭ ಸ್ಥಾನದಲ್ಲಿ ಬರೋದ್ರಿಂದ ಲಾಭ ಆಗುತ್ತೆ. ವಿವಾಹ ಆದರೆ ವಿವಾಹದಿಂದನೂ ಲಾಭ ಆಗುತ್ತೆ. ವಿವಾಹ ಕಾರ್ಯ ಯಾವಾಗ ವಿವಾಹ ಆಗುತ್ತೆ ಗುರುಜಿ, ನನಗೆ ವರ ಸಿಗ್ತಾ ಇಲ್ಲ, ವಧು ಸಿಗ್ತಾ ಇಲ್ಲ ಅಂತ ನೀವು ಕಾಯ್ತಾ ಇದ್ದರೆ ಜೂನ್ 2026 ನಂತರ ಗುರುಬಲ ಬರೋದ್ರಿಂದ ಶುಭ ಸಮಾರಂಭಗಳು, ಶುಭ ಕಾರ್ಯಗಳು ಉಂಟಾಗುತ್ತೆ. ಮತ್ತು ಕಳೆದುಕೊಂಡಂತಹ ಅಧಿಕಾರವನ್ನು ಮತ್ತೆ ನೀವು ಪ್ರಾಪ್ತಿ ಮಾಡ್ಕೊತೀರಿ. ಕೆಲವರೆಲ್ಲ ಒಂದು ಹೈ ಗ್ರೇಡ್ ಆಫೀಸರ್ಸ್ ಇರ್ತೀರ, ಗ್ರೇಡ್ 1 ಆಫೀಸರ್ಸ್. ನಿಮಗೆ ಏನಾಗಿರುತ್ತೆ, ಒಳ್ಳೊಳ್ಳೆ IAS IPS ಎಲ್ಲ ಓದಿ ಒಂದು ಹೆಡ್ ಆಫೀಸಲ್ಲಿ ಒಂದು ಕ್ಲಾರ್ಕ್ ಥರ ನಿಮ್ಮನ್ನು ಕೂಡಿಸ್ಬಿಟ್ರೆ ನಿಮಗೇನಾಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನೋದಿರುತ್ತೆ. ಕೆಲವು ಕಡೆಲ್ಲ ಒಳ್ಳೊಳ್ಳೆ ಅಧಿಕಾರವನ್ನು ನಡೆಸಿರ್ತೀರ, ಆ ಅಧಿಕಾರ ಕಳ್ಕೊಂಡಿರೋದು ಮತ್ತೆ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಯಾವ ಜಾಗಕ್ಕೆ ಬೇಕೋ ಅದೇ ಜಾಗಕ್ಕೆ ವರ್ಗಾವಣೆ ಸರ್ಕಾರದಿಂದನೂ ಕೂಡ ನಿಮಗೆ ಸಹಕಾರ ಸಿಗುತ್ತೆ. ಜೂನ್ 2026ರಿಂದ ಅದು ಎಲ್ಲಿವರೆಗೂ ಈ ವರ್ಷ ಗುರುಬಲ ಇರುತ್ತೆ ಅಂದರೆ ನೋಟ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ಇದ್ದರೆ 31/10/2026ವರೆಗೂ ನಿಮಗೆ ಗುರುಬಲ ಇರುತ್ತೆ. ಅಲ್ಲಿವರೆಗೂ ನೀವು ಏನೇನು ಶುಭ ಕಾರ್ಯಗಳು, ಶುಭ ಏನೇನು ಮಾಡ್ಕೋಬೇಕೋ ಅದನ್ನೆಲ್ಲ ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಮಗೆ ಯಾವುದಾದ್ರೂ ಒಂದು ಶುಭ ದಿಕ್ಕು, ಯಾವುದಾದ್ರೂ ಒಂದು ಒಳ್ಳೆ ಕಡೆ ಹೋಗಬೇಕು ಅಂದಾಗ ಮನೆಯಿಂದ ಉತ್ತರ ದಿಕ್ಕಿಗೆ ತಿರುಗಿ ಆಮೇಲೆ ನೀವು ಯಾವುದೇ ದಿಕ್ಕಿಗೆ ತಿರುಗಿ ಹೋಗಿ ನಿಮ್ಮ ಕೆಲಸ ಕಾರ್ಯಗಳಾಗತ್ತೆ. ಈ ವರ್ಷ ನೀವು ಬಟ್ಟೆ ಹಾಕ್ಕೋಬೇಕು. ಯಾವ ಕಲರ್ ಬಟ್ಟೆ ಹಾಕ್ಕೋಬೇಕು ಅಂದಾಗ ಹಸಿರು ಬಣ್ಣ ಹಾಕ್ಕೊಳ್ಳಿ. ಹುಲ್ಲು ಹಸಿರು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅಥವಾ ಶ್ಯಾಮ ಕಲರು, ಸ್ವಲ್ಪ ಶ್ಯಾಮ ಕಲರು ಅಂದಾಗ ಕರಿ ಬಟ್ಟೆ ಅದನ್ನು ಕೂಡ ಹಾಕ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಕೆಲವೊಂದು ದಿನಗಳಲ್ಲಿ, ಮಂಗಳವಾರ ಅಂಥ ದಿನಗಳಲ್ಲಿ ಕೆಂಪು ಬಟ್ಟೆ, ಗುರುವಾರ ದಿನವೂ ಕೂಡ ನೀವು ಕೆಂಪು ಬಟ್ಟೆನೂ ಕೂಡ ನೀವು ಧರಿಸ್ಬೋದು ಅನ್ನೋಂತಹ ವಿಚಾರ ಕನ್ಯಾ ರಾಶಿಯವರು ತಿಳಿಸ್ತಾ ಇದ್ದೀನಿ. ಇನ್ನು ಬಹುಮುಖ್ಯವಾಗಿ ನಾವು ಇನ್ನೂ ಉಳಿದಂತಹ ರಾಶಿಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನೆಕ್ಸ್ಟು ಈಗ ತುಲಾ ರಾಶಿ ಬಗ್ಗೆ ತಿಳಿಸ್ಕೊಡಿ. ನೋಡಿ, ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ ಅಂತೀವಿ. 180 ಡಿಗ್ರಿ ಆಗೋಯ್ತು ಮೇಷ ರಾಶಿಯಿಂದ ತುಲಾ ರಾಶಿಯವರೆಗೂ ತಿಳಿಸ್ತಾ ಬಂದಿದ್ದೀನಿ. ತುಲಾ ರಾಶಿ ಅಧಿಪತಿ ಶುಕ್ರ.
ಆದರೆ ಶುಕ್ರನು ಕೂಡ ಗುರುವಿನಂತೆ ಶುಭಗ್ರಹ. ಆದರೆ ವರ್ಷ ಭವಿಷ್ಯದಲ್ಲಿ ಗುರು, ಶನಿ, ರಾಹು ಕೇತುಗಳನ್ನು ತಗೋಬೇಕಾದಾಗ ತುಲಾ ರಾಶಿ ಅಂದಾಗ ನಿಮಗೆ ನಕ್ಷತ್ರ ಗೊತ್ತಿರಬೇಕಲ್ಲ. ನಿಮ್ಮ ಜನ್ಮ ನಕ್ಷತ್ರ ಚಿತ್ತಾ ನಕ್ಷತ್ರ 3ನೇ ಪಾದ 4ನೇ ಪಾದ, ಅಥವಾ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2ನೇ ಪಾದ ಆದರೆ ನೀವೆಲ್ಲ ತುಲಾ ರಾಶಿ ಜಾತಕರು. ಪ್ರಿಯ ವೀಕ್ಷಕರೇ, ಗುರುಜಿ ನಂಗೆ ನಕ್ಷತ್ರ ಗೊತ್ತಿಲ್ಲ. ನಿಮಗೆಲ್ಲ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ರಾಜ್ ನ್ಯೂಸ್ ಪ್ರಕಾರ ನಿಮಗೆಲ್ಲರೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ? ರ ಅಕ್ಷರದಿಂದ. ರ ಅಂದಾಗ ರವಿ ಅಥವಾ ರಂಜಿತಾ, ರೀ ಅಂತ ಅಕ್ಷರ ಇರ್ಬೋದು, ರೀನಾ, ರು ಋಷಿ, ರೇ ರೇವಣ್ಣ, ಆ ಥರ ರೋ ಅಕ್ಷರ, ತಾ, ತಿ, ತು, ತೇ, ಈ ಥರ ನಿಮ್ಮ ಅಕ್ಷರ ಆರಂಭ ಆದರೆ ನೀವೆಲ್ಲ ತುಲಾರಾಶಿ ಜಾತಕರು. ಹಾಗಾದರೆ ತುಲಾರಾಶಿ ಜಾತಕರಿಗೆ ಗುರುಬಲ ಇದೆಯಾ? ಯಾವಾಗಿಂದ ಗುರುಬಲ ಬರುತ್ತೆ? ಈಗ ನಮಗೆ ಯಾವ ಥರ ಫಲಾನುಫಲ ಇದೆ ಅಂದಾಗ ತುಲಾರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ಎಲ್ಲಿವರೆಗೂ ಗುರು ನಿಮಗೆ ಶುಭ ಫಲ ಕೊಡ್ತಾನೆ? ಗುರು ನಿಮಗೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯಾಗಿ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಗುರುಬಲ. ಯಾವ ಥರ ಗುರುಬಲ? ಭಾಗ್ಯ ಅಂದರೆ ಏನು? ಅದೃಷ್ಟ, ಲಕ್ಕು. ಇವಾಗ ನಾವು ಯಾವುದೇ ಒಂದು ಕಷ್ಟಪಡ್ತೀವಿ. ಕಷ್ಟಪಟ್ಟಾಗ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಫಲ ಬಂದರೆ ಅದನ್ನು ಭಾಗ್ಯ ಅನ್ನಲ್ಲ. ಸ್ವಲ್ಪ ಪರ್ಸೆಂಟೇಜ್ ಕಷ್ಟಪಟ್ಟಾಗ ಹೆಚ್ಚು ಫಲ ಬಂದರೆ ಅದನ್ನು ಅದೃಷ್ಟ ಅಂತೀವಿ. ಗುರು 9ನೇ ಮನೆ ಸಂಚಾರ ಆಗ್ತಿರೋದ್ರಿಂದ ಕೆಲವು ವ್ಯಾಪಾರಗಳು ಮಾಡ್ತಿರ್ತೀರ. ತಂದೆ ಮಕ್ಕಳು, ಆ್ಯನ್ಸಿಸ್ಟರ್ಸ್, ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು ಅದನ್ನೇ ವ್ಯಾಪಾರ, ತಾತ ಮುತ್ತಾತಂದೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ತಿರ್ತೀರ. ಸಿಲ್ಕ್ ಶೋರೂಮ್ಗಳಿರ್ಬೋದು, ಕೆಲವೆಲ್ಲ ಟ್ರೇಡರ್ಸ್ಗಳಿರ್ಬೋದು. ಅಂತಹ ಯಾರು ತಮ್ಮ ಪಿತ್ರಾರ್ಜಿತ ವ್ಯವಹಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅತಿ ಹೆಚ್ಚು ಧನಲಾಭ ಆಗುತ್ತೆ. ಕೆಲವು ಟೈಮಲ್ಲಿ ಶತ್ರುಗಳು ಅಂತೀವಿ. ಶತ್ರುಗಳಿಂದನೂ ನಿಮಗೆ ಭಾಗ್ಯ ಉಂಟಾಗ್ಬಿಡುತ್ತೆ. ಶತ್ರುಗಳು ಯಾವುದೋ ಒಂದು ವಿಷಯಗಳು ನಿಮಗೆ ಗೊತ್ತಾದಾಗ ಆ ಶತ್ರುಗಳಿಂದನೂ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ತುಲಾರಾಶಿ ಜಾತಕರು ಈ ವರ್ಷ ಧೈರ್ಯ ಇರಬೇಕು. ಧೈರ್ಯಂ ಸರ್ವರ್ಥ ಸಾಧನಂ ಅಂತೀವಿ. ಧೈರ್ಯೇ ವಸತೆ ಲಕ್ಷ್ಮೀ. ಯಾರು ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಆಗ ಧನಲಕ್ಷ್ಮಿ ಬರ್ತಾಳೆ. ಆದ್ದರಿಂದ 3ನೇ ಮನೆ ಅಧಿಪತಿ ಎಂದಾಗ ಧೈರ್ಯಾಧಿಪತಿ. ಭಾಗ್ಯಸ್ಥಾನದಲ್ಲಿದ್ದಾಗ ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ಗ್ರಹಗತಿಗಳು, ದೈವ ಅನ್ನೋದು ನಿಮ್ಮನ್ನು 100 ಹೆಜ್ಜೆ ಮುಂದಿಡುತ್ತೆ. ಅದರಿಂದ ನೀವು ಸುಮ್ಮನೆ ಕೂತ್ಕೋಬಾರ್ದು. ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡಿದಾಗ ಫಲ ಪ್ರಾಪ್ತಿಯಾಗುತ್ತೆ. ಕೆಲವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ, ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ. ಇನ್ಶೂರೆನ್ಸ್ ಕಂಪನಿಗಳಿಂದನೂ ಕೂಡ ಧನಲಾಭ ಆಗುತ್ತೆ. ತಂದೆಗೆ ಉತ್ತಮವಾದಂತಹ ಕಾಲ, ಅಭಿವೃದ್ಧಿ, ಪ್ರಮೋಷನ್, ಇದೆಲ್ಲ ಗುರುಬಲ ಎಲ್ಲಿವರೆಗಿರುತ್ತೆ ಅಂದಾಗ ಜೂನ್ 1ನೇ ತಾರೀಕು, ಜೂನ್ 2026ವರೆಗೂ ಗುರು ಚೆನ್ನಾಗಿರ್ತಾನೆ. ನಿಮಗೆ ಗುರು ಮನೋಬಲವನ್ನು ಕೊಡ್ತಾನೆ. ಯಾಕೆಂದರೆ ಮನಸ್ಸು ಚೆನ್ನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಲ್ವಾ? ಮನಸ್ಸೇ ಚೆನ್ನಾಗಿಲ್ಲ ಅಂದಮೇಲೆ ನೀವು ಎ ಸಿನಲ್ಲಿ ಕೂತಿದ್ರೆ ಏನು, ಒಳ್ಳೆ ಲಕ್ಸುರಿಯಸ್ 5 ಸ್ಟಾರ್ ಹೋಟೆಲ್ ಇದ್ರೆ ಏನು ಪ್ರಯೋಜನ? ಅದಕ್ಕೆ ಗುರು ಚೆನ್ನಾಗಿದ್ದಾಗ ಚಂದ್ರನನ್ನು ನೋಡೋದ್ರಿಂದ ನಿಮ್ಮ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ತಾಯಿಗೂ ಕೂಡ ಅನುಕೂಲಗಳಾಗತ್ತೆ. ಆದರೆ ಜೂನ್ 2026 ನಂತರ ಉದ್ಯೋಗದಲ್ಲಿದ್ದರೆ ಡಿಪ್ರಮೋಷನ್ ಆಗ್ಬೋದು. ಉದ್ಯೋಗದಲ್ಲಿ ಗುರು ಉಚ್ಚನಾಗ್ತಾನೆ. ಆದರೂ ಕೂಡ ಗುರು ದಶಮ ಭಾವದಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡಲ್ಲ. ಆಗ ನಿಮ್ಮ ಬಾಸ್ ಅಂತೀವಿ. ಒಂದು ಬಾಸ್ ಅಂದಾಗ ಯಾರಾದರೂ ಆಗ್ಬೋದು. ಬ್ಯಾಂಕಲ್ಲಿದ್ದರೆ ಮ್ಯಾನೇಜರ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗಳಲ್ಲಾಗಿದ್ದರೆ ನಿಮಗಿಂತ ಮೇಲೆ ಯಾರಿರ್ತಾರೆ ಅಂಥವರಿಂದ ಏನಾದರೂ ಕಿರುಕುಳಗಳು ಉಂಟಾಗ್ಬೋದು. ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ರೆ ಮೇಲಧಿಕಾರಿಗಳಿಂದ ತಪಾಸಣೆಗೆ ಒಳಗಾಗಿ ತೊಂದರೆಗಳಾಗ್ಬೋದು. ಅದಕ್ಕೆ ಬಹಳ ಹುಷಾರಾಗಿರಬೇಕಾಗತ್ತೆ. ಜೂನ್ 2026 ನಂತರ ಶನಿ 6ನೇ ಮನೆಯಿಂದ ಕಾಯಿಲೆಗಳು ಏನೇ ಇದ್ದರೂ ಕೂಡ ರೋಗಗಳಿಂದ ಮುಕ್ತಿಯನ್ನು ಹೊಂದಿರಿ. 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ಇದು ಯಾವುದೂ ನಮ್ಮ ಹತ್ರ ಬರಬಾರ್ದು ಅಂತೀವಿ. ಯಾವಾಗ ಶನಿ 6ನೇ ಮನೆ ಸಂಚಾರ ಆಗ್ತಾ ಇರ್ತಾನೋ ಆವಾಗ ಸಾಲಗಳಿದ್ದರೆ ಸಾಲಗಳಿಂದ ತೀರಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಕಾಯಿಲೆಗಳಿದ್ದರೆ ಕಾಯಿಲೆಗಳಿಂದ ಹೊರಗಡೆ ಬರುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ನೀವು ಹೋರಾಟ ಮಾಡಬೇಕು. ಆವಾಗ ಇವೆಲ್ಲ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆಮೇಲೆ ಜೂನ್ 2026 ಮೇಲೆ ಬಹಳ ಎಚ್ಚರವಾಗಿರ್ರಿ. ಈಗ ಏನೇನು ಶುಭ ಕಾರ್ಯಗಳನ್ನ ಮಾಡ್ಕೋಬೇಕೋ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ.
ನೀವೆಲ್ಲ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಕೂಡ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೇನಾದರೂ ಶುಭ ಸಂಖ್ಯೆ ಬೇಕು ಈ ವರ್ಷ ಅಂದಾಗ 5ನೇ ನಂಬರು, 6ನೇ ನಂಬರು, 8ನೇ ನಂಬರು ಎಲ್ಲ ಸಂಖ್ಯೆಗಳನ್ನ ಆ್ಯಡ್ ಮಾಡಿ 5 ಬಂತಾ, 6 ಬಂತಾ, 8 ಬಂತಾ, ಆ ಸಂಖ್ಯೆಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಯಾವುದೋ ಇಂಟ್ರಿಗೆ ಹೋಗಬೇಕು, ಒಳ್ಳೆ ಕೆಲಸ ಕಾರ್ಯಗಳಿಗೆ ಹೋಗಬೇಕು, ಅಥವಾ ಏನೋ ಒಂದು ಪ್ರಯಾಣ ಮಾಡಬೇಕು, ಯಾವೆಲ್ಲೋ ಅಪಘಾತಗಳಾಗಬಾರ್ದು ಅಂದಾಗ ಮನೆಯಿಂದ ಆಗ್ನೇಯ ದಿಕ್ಕಿಗೆ ಸ್ವಲ್ಪ ಹೊರಗಡೆ ಹೋಗಿ ಹೆಜ್ಜೆ ಇಟ್ಟು ಆಮೇಲೆ ನಿಮ್ಮ ಯಾವ ದಿಕ್ಕು ಬೇಕೋ ಆ ದಿಕ್ಕಿಗೆ ಹೋಗಿ, ಅವಾಗ ಯಾವುದೇ ಅಪಘಾತಗಳಾಗಲ್ಲ, ಎಲ್ಲ ಶುಭ ಕೆಲಸಗಳು ಆಗುತ್ತೆ. ಬಟ್ಟೆ ಆದಷ್ಟು ಬಿಳಿ ಅಂದರೆ ತುಂಬ ಶುದ್ಧವಾಗಿರಬೇಕು. ಬಿಳಿ ಬಟ್ಟೆ ಅಂದ ತಕ್ಷಣ ಕಲೆ ಇರುವಂಥದ್ದು ಆ ಥರದೆಲ್ಲ ಹಾಕೋಬಾರ್ದು. ಆಮೇಲೆ ಹಸಿರು ವರ್ಣದ ಬಟ್ಟೆಗಳನ್ನು ಕೂಡ ನೀವು ಧರಿಸಿ ಹೋದಾಗ ನಿಮಗೆಲ್ಲ ಒಳ್ಳೆಯದಾಗುತ್ತೆ ತುಲಾರಾಶಿ ಜಾತಕರಿಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಜಾತಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೇನಾದ್ರು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ, ಜ್ಯೇಷ್ಠ ನಕ್ಷತ್ರದಲ್ಲಿ ನೀವು ಜನಿಸಿದರೆ ನೀವೆಲ್ಲ ವೃಶ್ಚಿಕ ರಾಶಿ ಜಾತಕರು. ನಿಮಗೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರಿನಿಂದ ತೋ ಅಕ್ಷರ, ನಾ ಅಕ್ಷರ, ನೀ ಅಕ್ಷರ, ನೂ ಅಕ್ಷರ, ನೇ ಅಕ್ಷರ, ನೋ, ಯಾ, ಈ, ಯು, ನಾ ಅಂದಾಗ ನಾಗರಾಜ್, ನಾರಾಯಣ್, ಆ ಥರ ನಿಮ್ಮ ಹೆಸರು ಆರಂಭ ಆದರೆ ನಿಮ್ಮದೆಲ್ಲ ವೃಶ್ಚಿಕ ರಾಶಿ ಜಾತಕರು. ನಕ್ಷತ್ರ ಗೊತ್ತಿಲ್ಲದೆ ಇರೋರು, ಇಲ್ಲ ಗೊತ್ತಿದ್ದರೆ ನಿಮ್ಮ ನಕ್ಷತ್ರಗಳ ಅನುಸಾರ ರಾಶಿ ಭವಿಷ್ಯವನ್ನು ನೋಡ್ಬೋದು. ಯುಗಾದಿ ಭವಿಷ್ಯ 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ರ ವೃಶ್ಚಿಕ ರಾಶಿ ಭವಿಷ್ಯ. ನೋಡಿ, ವೃಶ್ಚಿಕ ರಾಶಿ ಜಾತಕರಿಗೆ ಗುರು ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ನಿಮಗೀಗ ಅಷ್ಟಮದಲ್ಲಿ ಸಂಚಾರ ಆಗ್ತಿದ್ದಾನೆ. ವೃಶ್ಚಿಕ ರಾಶಿ ಜಾತಕರು ಜಾಸ್ತಿ ಜನ ಪೊಲಿಟಿಷಿಯನ್ಸ್ ಜಾಸ್ತಿ ಇರೋದು, ರಾಜಕಾರಣಿಗಳೇ ವೃಶ್ಚಿಕ ರಾಶಿಯವರು. ಯಾಕೆಂದರೆ ನರೇಂದ್ರ ಮೋದಿಯವ್ರ ಜಾತಕ ನೋಡಿ, ಸಿದ್ದರಾಮಯ್ಯವ್ರ ಜಾತಕ ನೋಡಿ, ಅದು ವಿಶ್ವದ ದೊಡ್ಡಣ್ಣ ಅನ್ಸ್ಕೊಳ್ಳುವಂಥ ಡೊನಾಲ್ಡ್ ಟ್ರಂಪ್ ಜಾತಕ ನೋಡಿ, ಸಿಂಹ ಲಗ್ನ ಅವ್ರದ್ದು ಕೂಡ ವೃಶ್ಚಿಕ ರಾಶಿ. ಹಾಗಾದರೆ ಯಡಿಯೂರಪ್ಪ ಅವ್ರದ್ದು ಅಷ್ಟೇ ವೃಶ್ಚಿಕ ರಾಶಿ, ಧನುರ್ ರಾಶಿ ಮಧ್ಯದಲ್ಲಿ ಅವ್ರ ಜಾತಕ ಇರೋದು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ಶನಿ ಪಂಚಮ ಶನಿ ಕಾಟ ಇರುತ್ತೆ. ಎಲ್ಲಿವರೆಗೂ ಗುರುಬಲ ಇಲ್ಲ ಅಂದರೆ 1 ಜೂನ್ 2026ವರೆಗೂ ನಿಮಗೆ ಗುರುಬಲ ಇಲ್ಲ. ಈಗ ಫೈನಾನ್ಷಿಯಲಿ ಅಭಿವೃದ್ಧಿ ಆಗಬೇಕು, ಮನೆ ಏನಾದರೂ ಒಂದು ಕಟ್ಟಬೇಕು, ಅಥವಾ ಎಲ್ಲಾದರೂ ಹಣ ಇರುತ್ತೆ ನಿಮ್ಮ ಹತ್ರ, ಎಷ್ಟೋ ಕೋಟಿ ಇರುತ್ತೋ ಲಕ್ಷ ಇರುತ್ತೋ, ನಿಮ್ಮ ಶಕ್ತಿ ಅನುಸಾರ ಎಲ್ಲಾದರೂ ಹೂಡಿಕೆ ಮಾಡಬೇಕು, ಜೂನ್ 2026ವರೆಗೂ ವೆಯ್ಟ್ ಮಾಡಿ. ಆಮೇಲೆ ನೀವೇನು ಮಾಡಿದ್ರೂ ಕೂಡ ನಿಮ್ಮ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ, ಒಳ್ಳೆಯದಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಯಾವುದೇ ಆಗಿರಲಿ, ಜೂಜಾಟ ಇರ್ಬೋದು, ಹಣ ಹೂಡಿಕೆ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಕೆಲವೆಲ್ಲ ಮೊಬೈಲಲ್ಲೇ ಮ್ಯಾಚ್ ಫಿಕ್ಸಿಂಗು, ಈ ಥರ ಆಟಗಳೆಲ್ಲ ಆಡ್ತೀರಿ, ಅದರೆಲ್ಲ ದುಡ್ಡು ಸಂಪಾದನೆ ಮಾಡುವಂಥ ಕಲೆ ನಿಮಗಿರುತ್ತೆ. ಅದರೆಲ್ಲ ನೀವು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಜೂನ್ 2026ವರೆಗೂ ನೀವು ಕಾಯಬೇಕು. ಅಲ್ಲಿವರೆಗೂ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಕುಟುಂಬದಲ್ಲಿ ದುಃಖ ಇರುತ್ತೆ. ಈಗ ಆಲ್ರೆಡಿ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರೆ ಮನಸ್ಸಿನಲ್ಲಿ ಭಯ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಈಗ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ, ಯಾಕೆಂದರೆ ಎಲ್ಲ ಯುದ್ಧಗಳು ನಡೀತಾ ಇದೆ. ಯುದ್ಧಗಳಾದಾಗ ಏನಾಗುತ್ತೆ, ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಅದರಿಂದ ಈ ಟೈಮಲ್ಲಿ ಭಯ ಪಡಬೇಡಿ. ಯಾರು ಟ್ರೇಡರ್ಸ್ಗಳಿದ್ದೀರಿ ಭಾಳ ಜಾಗೃತರಾಗಿರ್ರಿ. ಯಾರು ಇನ್ವೆಸ್ಟರ್ಸ್ ಇದ್ದೀರಿ, ನೀವು ಇನ್ವೆಸ್ಟರ್ ಆಗಿ ಬಂದುಬಿಟ್ಟು ಶೇರ್ ಮಾರ್ಕೆಟಲ್ಲಿ ಟ್ರೇಡರ್ಗಳಾಗಬಾರ್ದು. ಇನ್ವೆಸ್ಟ್ಮೆಂಟ್ ಅಂತ ನೀವು 5 ಇಯರ್ಸ್ 10 ಇಯರ್ಸ್ ಅಂತ ನೀವು ಬಂದ ಮೇಲೆ ಅಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡಾಗ ಶೇರ್ ಮಾರ್ಕೆಟ್ ಅಂದಾಗ ಯಾವಾಗಲೂ ಕೂಡ ಸ್ಟ್ರೈಟಾಗಿ ಹೋಗಲ್ಲ, ಯಾವಾಗಲೂ ಕೂಡ ಗ್ರಾಫ್ ಥರ ಮೇಲೆ ಕೆಳಗಡೆ ಹೋಗೋದ್ರಿಂದ ನೀವು ಕಾಯ್ತಾ ಕೂತ್ರೆ ಖಂಡಿತವಾಗಲೂ ನಿಮ್ಮ ಹಣ ಅಭಿವೃದ್ಧಿ ಆಗುತ್ತೆ. ಭಯಪಟ್ಟು ನೀವೇನಾದರೂ ಈಗ ಗುರುಬಲ ಇಲ್ಲ, ಮಾನಸಿಕವಾಗಿ ಶನಿ ನಿಮ್ಮನ್ನು ಚಂಚಲ ಮಾಡ್ತಾನೆ, ಭಯ ಪಡಿಸ್ತಾನೆ, ನೀವೇನೀಗ ಹಣ ಏನಾದ್ರು ತೊಗೊಂಡ್ಬಿಟ್ರೆ ಲಾಸ್ ಮಾಡಿಕೊಂಡು ನೀವೆಲ್ಲೂ ಹೂಡಿಕೆ ಮಾಡಿದಿರೋ ಅಲ್ಲಿ ಹಣವನ್ನು ಕಳ್ಕೊಬೇಕಾಗತ್ತೆ. ಮಕ್ಕಳಿಂದನೂ ಕೂಡ ನಿಮಗೆ ಚಿಂತೆ ಉಂಟಾಗುತ್ತೆ, ಮಕ್ಕಳಿಗೆ ಈ ವರ್ಷ ಅನಾರೋಗ್ಯ ಉಂಟಾಗುತ್ತೆ. ಆದರೆ ಜೂನ್ 2026 ಮೇಲೆ ನಿಮಗೆ ಟೈಮ್ ಚೆನ್ನಾಗಾಗುತ್ತೆ. ನಿಮಗೆ ಒಳ್ಳೆ ಕಲರು ಅಂದರೆ ಕೆಂಪು ಕಲರು, ಹಳದಿ ಬಣ್ಣ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ. ನೀವು ಯಾವುದಾದ್ರೂ ಒಂದು ಕಡೆ ಹೋಗಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಹೋಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಇಂಟ್ರೂಗಿರ್ಬೋದು ಅಥವಾ ಏನೋ ಬೇರೆ ಒಳ್ಳೆ ಕೆಲಸಗಳಿಗೆ ಹೋಗ್ಬೋದು. ಮನೆಯಿಂದ ದಕ್ಷಿಣ ದಿಕ್ಕಿಗೆ ಸ್ವಲ್ಪ ತಿರುಗಿ ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಒಳ್ಳೆಯದಾಗುತ್ತೆ. ಮತ್ತೊಂದು ರಾಶಿ ಧನಸ್ಸು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ಈಗ ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ರಾಶ್ಯಾಧಿಪತಿನೇ ಗುರುಗ್ರಹ. ನಿಮಗೀಗಾಗಲೇ ಗುರುಬಲ ಇದೆ. 1 ಜೂನ್ 2026ವರೆಗೂ ಗುರು ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀಬೇಕು ಅಂದರೆ ಜೂನ್ 2026 ಒಳಗಡೆ ಡಿಸೈಡ್ ಮಾಡ್ಕೊಳ್ಳಿ. ಕೆಲವರು ನಿಮ್ಮ ಮನೆಗಳಲ್ಲಿ ಒಳ್ಳೆ ವರ ವಧು ಸಿಕ್ಕಿರ್ತಾರೆ, ನಿಮಗೆ ಡಿಸಿಷನ್ ತಗೊಳಕ್ಕಾಗ್ತಿರಲ್ಲ, ವೆಯ್ಟ್ ಮಾಡ್ತಾ ಇರ್ತೀರಾ, ಇನ್ನೂ ಒಳ್ಳೆ ವರ ಬರ್ಬೋದು, ಇನ್ನೂ ಒಳ್ಳೆ ವಧು ಬರ್ಬೋದು. ಆಮೇಲೆ ಜೂನ್ ಆದಮೇಲೆ ಮತ್ತು ಟೈಮು ಕಳೆದೋದ್ಮೇಲೆ
ಮತ್ತು ನಾನು ಟ್ರೈನ್ ಹೊಟ್ಟೋಗ್ಬಿಡುತ್ತೆ, ಆಮೇಲೆ ಟಿಕೆಟ್ ತೊಗೊಳಕ್ಕೆ ಹೋದರೆ ಮತ್ತೊಂದು ಟ್ರೈನ್ ಬರೋವರೆಗೂ ಕಾಯಬೇಕಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಜನ್ಮ ಜಾತಕಗಳನ್ನು ಧನಸ್ಸು ರಾಶಿ ಜಾತಕರು ತೋರಿಸ್ಬೇಕು. ಹಾಗಾದರೆ ಧನಸ್ಸು ರಾಶಿ ಜಾತಕರು ಅಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಒಂದೇ ಪಾದ ಆಗಿದ್ದರೆ ನೀವೆಲ್ಲ ಧನುರಾಶಿ ಜಾತಕರು. ನಿಮ್ಮ ಜನ್ಮ ಹೆಸರು ಎ ಅಕ್ಷರ, ಯೋ, ಭಾ, ಬಿ, ಭೂ, ಧ, ಭಾ ಅಥವಾ ಭೇ, ಬೆಂಗಳೂರು ಅಂತ ಬರುತ್ತೆ ನೋಡಿ. ಹಾಗೆ ಭರತ್ ಆ ಥರ ಹೆಸರುಗಳಿದ್ದರೆ ನಿಮ್ಮದು ಧನಸ್ಸು ರಾಶಿ. ಯಾಕೆಂದರೆ ನೀವು ಧನಸ್ಸು ರಾಶಿ ಜಾತಕರಿಗೆ ಗುರುಬಲ ಇದೆ, ಗುರು ಚತುರ್ಥಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾಯಿದ್ದಾನೆ. ನೀವು ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಬಿಲ್ಡಿಂಗ್ ಇರ್ಬೋದು, ವ್ಯವಹಾರ ಮಾಡ್ತಾಯಿದ್ರೆ ಲಾಭ ಬರುತ್ತೆ. ಮನೆ ವ್ಯವಹಾರ ಇರ್ಬೋದು, ಕೆಲವು ಮನೆಗಳನ್ನು ಬಿಲ್ಡಿಂಗ್ಗಳನ್ನು ಬ್ಯಾಂಕಿಂಗ್ ಜೊತೆಗೆ ವ್ಯವಹಾರ ಮಾಡ್ತಿರ್ತೀರಿ, ಅಲ್ಲಿ ಕೊಟ್ಟಿರ್ತೀರ, ಬಾಡಿಗೆಗಳು ಕೊಟ್ಟಿರ್ತೀರ, ಗೌರ್ಮೆಂಟ್ ಜೊತೆಗೆ ವ್ಯವಹಾರ ಮಾಡ್ತಿರ್ತೀರ, ಅದರೆಲ್ಲ ಒಳ್ಳೆ ಧನಾಭಿವೃದ್ಧಿ ಆಗುತ್ತೆ. ಜೂನ್ 26 ನಂತರ ಗುರು ಬಲಶಾಲಿ ಆದರೂ ಕೂಡ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ಅವಾಗಿಂದ ನಿಮಗೆ ಟೈಮು ಕೆಟ್ಟೋಗುತ್ತೆ. ಈಗ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಸ್ವಲ್ಪ ತಾಯಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಅಥವಾ ಯಾವಾಗಲೂ ಅವಾಗವಾಗ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ತಾ ಇರ್ತೀರಾ ಅನ್ನೋದನ್ನು ಧನಸ್ಸು ರಾಶಿ ಜಾತಕರದ್ದು ತಿಳ್ಕೊಬೋದು. ಮಕರ ರಾಶಿ ಬಗ್ಗೆ ತಿಳಿಸ್ಕೊಡಿ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ರಾಶಿ ಜಾತಕರಿಗೆ ಕೇಳ್ತಾ ಇರ್ತೀರ, ಗುರುಜಿ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ. ನೀವು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠಾ ನಕ್ಷತ್ರ 1, 2ನೇ ಪಾದ ಆಗಿದ್ದರೆ ನೀವು ಮಕರ ರಾಶಿ ಜಾತಕರು. ನಿಮ್ಮ ಹೆಸರು ಭೂ ಅಕ್ಷರ, ಜ ಅಂದರೆ ಜಲಜ, ಜೆ, ಶಿ ಅಂದರೆ ಶಿವಕುಮಾರ್, ಶು ಅಕ್ಷರ, ಶೇ ಅಕ್ಷರ, ಶು ಅಕ್ಷರ, ಗ ಗಂಗಾಧರ್, ಗಿ ಅಕ್ಷರ ಗೀತಾ, ಈ ಥರ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ಮಕರ ರಾಶಿ ಜಾತಕರು. ಮಕರ ರಾಶಿ ಜಾತಕರಿಗೆ ಈಗ ಗುರುಬಲ ಇಲ್ಲ, ನಮಗೆ ಯಾವಾಗ ಗುರುಬಲ ಬರುತ್ತೆ? ಈಗ 7.5 ಮುಗಿದೋಯ್ತು, ಆದರೂ ಇನ್ನೂ ನಮಗೆ ಒಳ್ಳೆ ಟೈಮು ಬಂದಿಲ್ಲ, ಯಾವಾಗ ನಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ನಿಮ್ಮದೆಲ್ಲ ಪ್ರಶ್ನೆ ಇರುತ್ತೆ. ಈಗ ರಾಹು ಬೇರೆ 5 ಡಿಸೆಂಬರ್ 2026 ಇದೇ ವರ್ಷ ರಾಹು ಬೇರೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಆವಾಗ ಮಾನಸಿಕವಾಗಿ ತುಂಬ ಅಲ್ಲೋಲ ಕಲ್ಲೋಲಗಳು ಉಂಟು ಮಾಡ್ತಾನೆ, ಮಾನಸಿಕವಾಗಿ ಭಯ ಉಂಟು ಮಾಡ್ತಾನೆ. ಆದರೆ ಈಗ ನಿಮಗೆ ಗುರುಬಲ ಬಂದ್ಬಿಡುತ್ತೆ ಜೂನ್ 2026. ಗುರು ಅಂದಾಗ ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವಿವಾಹ ಆಗಿಲ್ಲ ಅನ್ನೋರಿಗೆ ವಿವಾಹ ಅನ್ನೋದು ಎಲ್ಲೋ ಒಂದು ಕಡೆ ಮ್ಯಾಟ್ರಿಮನಿನಲ್ಲೋ ಯಾರೋ ಬ್ರೋಕರ್ಗಳಿಗೋ ಹೇಳಿರ್ತೀರ, ಅವಾಗೇನಾಗುತ್ತೆ ವಿವಾಹ ಅನ್ನೋದು ಕೂಡಿ ಬರುತ್ತೆ. ಅದಕ್ಕೋಸ್ಕರ ಹಣ ಖರ್ಚಾಗುತ್ತೆ. ಯಾರ್ಯಾರು ರೀಟೇಲ್ ಶಾಪ್ಗಳಿಟ್ಟಿದ್ದೀರಿ ಜೂನ್ 2026 ನಂತರ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಧೈರ್ಯ, ಶನಿ ಈಗ 3ನೇ ಮನೆ ಗುರು ಮನೆಯಲ್ಲಿದ್ದಾನೆ, ನೀಚ ಆಗೋಕ್ಕಿಂತ ಮೊದಲೇ ಈ ವರ್ಷ ಪೂರ್ತಿ ಮೀನರಾಶಿಯಲ್ಲಿರೋದ್ರಿಂದ ನೀವು ಧೈರ್ಯವನ್ನು ವಹಿಸಬೇಕು. ಅಂದರೆ ನೀವು ಧೈರ್ಯದಿಂದ ಮುನ್ನುಗ್ಗಬೇಕು. ಧೈರ್ಯೇ ವಸತೆ ಲಕ್ಷ್ಮೀ. ಯಾರು ಮಕರ ರಾಶಿ ಜಾತಕರು ಧೈರ್ಯದಿಂದ ಮುನ್ನುಗ್ತೀರಿ ಆಗ ಮಹಾಲಕ್ಷ್ಮಿ ನಿಮಗೆ ಧನಲಕ್ಷ್ಮಿ ನಿಮ್ಮ ಹತ್ರ ಬರ್ತಾಳೆ ಅನ್ನೋದನ್ನು ಈ ವರ್ಷ ನೋಟ್ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ ಬಗ್ಗೆ ತಿಳಿಸಿ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನಿಷ್ಠಾ ನಕ್ಷತ್ರ 3, 4, ಶತಭಿಷ ನಕ್ಷತ್ರ, ಪೂರ್ವಭಾದ ನಕ್ಷತ್ರ 1, 2, 3 ಪಾದ ಆಗಿದ್ದರೆ ನೀವೆಲ್ಲ ಕುಂಭರಾಶಿ ಜಾತಕರು. ಕುಂಭರಾಶಿ ಜಾತಕರಿಗೆ ಗುರುಬಲ ಇದೆ, ಆದರೂ ಈಗ ಜನ್ಮ ಶನಿ ಆಯಿತು, ಈಗ ಜನ್ಮ ರಾಹು ಇರೋದ್ರಿಂದ ತುಂಬ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್, ಮಾನಸಿಕವಾಗಿ ಏನೇನೋ ಆಸೆ ಪಡ್ತೀರಾ, ಅದಾಗುತ್ತೆ ಇದು ಮಾಡ್ತೀನಿ, ಯಾವುದೂ ಆಗಿರಲ್ಲ, ಬಿಸಿಲು ಕುದುರೆ ಥರ ಆಗಿರುತ್ತೆ, ಎಲ್ಲೋ ನೀರಿದೆ ಅಂತ ಹೋಗ್ತೀರಾ, ಅಲ್ಲೋದು ಏನಿರುತ್ತೆ ಬರೀ ಮರಳಿರುತ್ತೆ, ಏನು ಅಲ್ಲಿ ನೀರು ಸಿಕ್ಕಿರಲ್ಲ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇರಲ್ಲ. ಈಗ ಗುರು ಬಲ ಇರೋದ್ರಿಂದ ಸ್ವಲ್ಪ ಏಕಾಗ್ರತೆ ಮಾಡಿ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ. ಯಾಕಂದರೆ ಲಾಭಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ತಲೆ ಉಪಯೋಗಿಸಿ, ಬುದ್ಧಿ ಉಪಯೋಗಿಸಿ, ಮನಸ್ಸನ್ನು ಏಕಾಗ್ರತೆ ಮಾಡೋದು ಭಾಳ ಮುಖ್ಯ. ನಿಮ್ಮ ಮನಸ್ಸು ಹೆಂಗೆ ಹೋಗುತ್ತೋ ಹಂಗೆ ಅರಿಯೋಕ್ಕೆ ಬಿಡಬಾರ್ದು. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಹೇಗೆ ಕುದುರೆಗಳು ಅಂದರೆ ಪಂಚ ಇಂದ್ರಿಯಗಳು ಕಣ್ಣು, ಮೂಗು, ಬಾಯಿ, ಕಿವಿನೆಲ್ಲ ಕಂಟ್ರೋಲ್ ಮಾಡ್ತಾ ಮನಸ್ಸನ್ನು ಏಕಾಗ್ರತೆ ಮಾಡಿ ನೀವು ಎಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ಬೇಕಾದಷ್ಟು ದುಡ್ಡು ಮಾಡ್ಬೋದು. ಹಣಕಾಸು ಅಭಿವೃದ್ಧಿ ಆಗುತ್ತೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ನೀವು ಟಿ ವಿ ನೋಡ್ತಾ ಇದ್ದೀರಾ ಅಂದ್ರೂ
ಟಿ ವಿಗೆ ರೀಚಾರ್ಜ್ ಮಾಡಿರಬೇಕು ಅಥವಾ ಟಿ ವಿ ಆದರೂ ಕೊಂಡ್ಕೊಂಡಿರಬೇಕು ಅಲ್ವಾ, ಇಂಟರ್ನೆಟ್ ಆದರೂ ಇರಬೇಕು, ಅದಕ್ಕೆಲ್ಲ ದುಡ್ಡು ಬೇಕಲ್ಲ. ಅದಕ್ಕೆ ದುಡ್ಡು ದುಡಿಯೋದ್ರ ಬಗ್ಗೆ ಏಕಾಗ್ರತೆ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಚೆನ್ನಾಗಿ ಈ ವರ್ಷ ಹಣವನ್ನು ಸಂಪಾದನೆ ಮಾಡ್ಬೋದು. ಬರೀ ಆ ಆಸೆ ಊಹೆಗಳಲ್ಲೇ ನಿಮ್ಮ ಸಮಯವನ್ನು ಈ ವರ್ಷ ವ್ಯರ್ಥ ಮಾಡ್ಕೋಬೇಡಿ. 31/6/2026 ನಂತರ 31/10/2026 ಕುಂಭರಾಶಿಯವರಿಗೆ ಗುರುಬಲನೂ ಇರಲ್ಲ, 7.5 ಜನ್ಮ ರಾಹು, ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಗುರುಗಳೇ, ಇನ್ನು ಕೊನೆಯ ರಾಶಿ ಮೀನರಾಶಿ, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ನೀವು ಜನಿಸಿದರೆ ನೀವೆಲ್ಲ ಮೀನರಾಶಿ ಜಾತಕರು. ಈಗ ನಿಮ್ಮ ಜನ್ಮ ರಾಶಿಯಲ್ಲೇ ಶನಿ ಸಂಚಾರ ಆಗ್ತಾ ಇರೋದ್ರಿಂದ, ಗುರುಬಲ ಬೇರೆ ಇಲ್ಲದೆ ಇರೋದ್ರಿಂದ ತುಂಬ ಮಾನಸಿಕ ನೋವು, ತಾಯಿಗೆ ಅನಾರೋಗ್ಯ ಉಂಟಾಗಿರುತ್ತೆ. ನೀವೇ ಒಂದೊಂದು ಸಲ ನನಗೇನೋ ಒಂಥರ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರಾ, ಏನು ನೆಗೆಟಿವಿಟಿ, ಮನೆಗೆ ಯಾವುದೂ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಕೆಲವರಂತೂ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿ ಕನ್ಸಲ್ಟು ಮಾಡಿ ಕೆಲವೆಲ್ಲ ಮಾತ್ರೆಗಳು ಕೂಡ ತಗೊತಾ ಇರ್ತೀರಾ. ಆದರೆ ಮೀನರಾಶಿ ಜಾತಕರಿಗೆ ಯಾವಾಗ ಗುರುಬಲ ಬರುತ್ತೆ, ಗುರು ಯಾವಾಗ ನಮಗೆ ಶುಭ ಫಲ ಕೊಡ್ತಾನೆ ಈ ವರ್ಷ ಅಂತ ನೀವು ಕಾಯ್ತಾ ಇದ್ದರೆ, 1ನೇ ತಾರೀಕು ಜೂನ್ 2026 ನಂತರ ಗುರು ಪಂಚಮ ಭಾವಕ್ಕೆ ಬಂದು ಉಚ್ಚನಾಗ್ತಾನೆ. ನಿಮಗೆ ದಶಮಾಧಿಪತಿ ಕೂಡ ಆಗಿರೋದ್ರಿಂದ ಕೆಲಸ ಇಲ್ಲದೆ ತೊಂದರೆ ಅನುಭವಿಸ್ತಿರುವಂಥ ಮೀನರಾಶಿ ಜಾತಕರು ಕೇಳಿ, ಜೂನ್ 2026 ನಂತರ ನಿಮ್ಮ ವಿದ್ಯೆಯ ಪ್ರಕಾರ ನೀವೇನು ವಿದ್ಯೆಯನ್ನು ಓದಿದಿರಿ ಅಥವಾ ನಿಮಗೇನು ಜ್ಞಾನ ಇದೆ ಆ ಜ್ಞಾನ ಪ್ರಕಾರ ಒಳ್ಳೆ ಉದ್ಯೋಗ ಮತ್ತು ಧನಾಭಿವೃದ್ಧಿ ಆಗುವಂತಹ ವರ್ಷ ಯುಗಾದಿ ವರ್ಷ ಜೂನ್ 2026 ನಂತರ ಒಳ್ಳೆಯದಾಗುತ್ತೆ. ಎಸ್ ಗುರುಗಳೇ, ಈ ನಮ್ಮ ಯುಗಾದಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಸಾಕಷ್ಟು ವಿಚಾರಗಳು ಜೊತೆಗೆ ದ್ವಾದಶ ರಾಶಿಯ ಸ್ವಚ್ಛಂದದ ಮಾತನ್ನು ಎಲ್ಲರ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸಮಸ್ತ ಲೋಕೋ ಸುಖಿನೋ ಭವಂತು. ಎಸ್ ಪ್ರಿಯ ವೀಕ್ಷಕರೇ, ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.